ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಕೆಲವರು ದಿನಾಲು ಧ್ಯಾನ ಮಾಡ್ತಿರ್ತಾರೆ, ಮೆಡಿಟೇಷನ್ ಮಾಡ್ತಿರ್ತಾರೆ. ಜೀವನದಲ್ಲಿ ತುಂಬಾ ಶಿಸ್ತು, ಡಿಸಿಪ್ಲಿನ್ ಅನ್ನೋದು ಇರುತ್ತೆ. ಆಹಾರ ಪಾನೀಯದಲ್ಲಿ ಬಹಳ ಕಟ್ಟುನಿಟ್ಟಾದ ಪತ್ತೆ ಮಾಡ್ತಿರ್ತಾರೆ, ಅಂದ್ರೆ ಸಾತ್ವಿಕವಾದ ಆಹಾರವನ್ನೇ ಸೇವಿಸ್ತಿರ್ತಾರೆ. ಆದ್ರೂ ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲೇ ನಡೀತಾ ಇರ್ತಾರೆ. ಆದ್ರೂ ಕೂಡ ಅವರ ಮುಖದಲ್ಲಿ, ಅವರ ನಡವಳಿಕೆಯಲ್ಲಿ, ಅವರ ವ್ಯವಹಾರದಲ್ಲಿ ಏನೋ ಒಂದು ಆಧ್ಯಾತ್ಮಿಕ ತೇಜಸ್ಸು ಅಥವಾ ಪ್ರಕಾಶ ಅಥವಾ ಒಂದು ಹೊಳಪನ್ನೋದು ನಮ್ಗೆ ಕಾಣಿಸ್ಬೇಕಾಗಿತ್ತು ಅಥವಾ ಅನುಭವ ಆಗ್ಬೇಕಾಗಿತ್ತು, ಅದು ಎಲ್ಲೋ ಒಂದ್ ಕಡೆ ಆಗೋದಿಲ್ಲ. ಸೊ ಅವರು ಕೂಡ ತುಂಬಾ ಸಾಮಾನ್ಯರಂತಾನೆ ನಮ್ಗೆ ಅನಿಸ್ತಾರೆ. ಸೊ ಕೆಲವೊಬ್ಬರ ಜೊತೆಯಲ್ಲಿ ಇದ್ವಿ ಅಂತಂದ್ರೆ ಬಹಳ ಅದ್ಭುತವಾದ ಶಕ್ತಿಯ ಅನುಭವ ಆಗುತ್ತೆ, ಒಂದು ಶಾಂತಿಯ ನೆಮ್ಮದಿಯ ಅನುಭವ ಅನ್ಸುತ್ತೆ. ಹಾಗಂದ್ರೆ ಈ ಶಿಸ್ತಿನ ಜೀವನ ನಡೆಸುವಂತಹ ಪ್ರತಿಯೊಬ್ಬರ ಜೀವನದಲ್ಲಿ ಈ ಆಧ್ಯಾತ್ಮಿಕ ತೇಜಸ್ಸು ಅಥವಾ ಪ್ರಕಾಶ ಅನ್ನೋದು ಯಾಕೆ ತುಂಬೋದಿಲ್ಲ? ಇಂತಹ ಸ್ಪಿರಿಚುವಲ್ ಓರಾ ಅನ್ನೋದು ಇದು ಯಾವ ರೀತಿ ನಿರ್ಮಾಣ ಆಗುತ್ತೆ? ಇದರ ರಹಸ್ಯ ಏನಾಗಿದೆ? ಇದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣಂತೆ. ಹೇಗೆ ಯಾರಾದ್ರೂ ಒಂದು ಸುಗಂಧ ಭರಿತವಾದ ಪರ್ಫ್ಯೂಮ್ ಅನ್ನು ಹಾಕೊಂಡಿದ್ದಾರೆ ಅಂತಂದ್ರೆ ಅವ್ರು ಎಲ್ಲೇ ಹೋದ್ರೂ ಕೂಡ ಅವರಿಂದ ವಾತಾವರಣದಲ್ಲಿ ಸುಗಂಧ ಭರಿತವಾದ ಏನು ಆ ಸುವಾಸನೆ ಹರಡ್ತಾ ಇರುತ್ತೆ. ಯಾರನ್ನೇ ಅವ್ರು ಭೇಟಿ ಆದ್ರೂ ಕೂಡ ಅವರೆಲ್ಲರೂ ಕೂಡ ಆ ಸುಗಂಧದ ಏನು ಪರಿಮಳವನ್ನ ಅನುಭವ ಮಾಡ್ತಾರೆ, ಅಂದ್ರೆ ಆ ಪರ್ಫ್ಯೂಮ್ನ ಸುಗಂಧವನ್ನ ಅನುಭವ ಮಾಡ್ತಾರೆ. ಅದೇ ರೀತಿ ನಾವೆಲ್ಲರೂ ಕೂಡ ಒಂದು ಅದೃಶ್ಯದ ರೂಪದಲ್ಲಿ ನಮ್ಮಿಂದ ನಿರಂತರವಾಗಿ ಸೂಕ್ಷ್ಮವಾದ ಕಂಪನಗಳು ಹೊರಹೊಮ್ತಾ ಇದ್ದಾವೆ. ನಾವೆಲ್ಲೇ ಹೋದ್ರೂ ಕೂಡ ವಾತಾವರಣದಲ್ಲಿ ನಮ್ಮಿಂದ ನಿರಂತರವಾಗಿ ಈ ಕಂಪನಗಳು ಹೊರಹೊಮ್ತಾ ಇದ್ದಾವೆ. ನಾವು ಯಾರನ್ನೇ ಭೇಟಿ ಆದ್ರೂ ಕೂಡ ಸೊ ನಮ್ಮ ಮಾತುಗಳಿಗಿಂತ ಮುಂಚೆ ನಮ್ಮಿಂದ ಈ ಕಂಪನಗಳ ಶಕ್ತಿಯನ್ನ ಇನ್ನೊಬ್ರು ಅನುಭವ ಮಾಡ್ತಾರೆ. ಉದಾಹರಣೆಗೆ ನಾವೆಲ್ಲಾದ್ರೂ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಆ ಗ್ರೂಪ್ ಅಲ್ಲಿ ಅಥವಾ ಪರಿವಾರದಲ್ಲೇ ಸೊ ಕೆಲವೊಬ್ಬರ ಬಗ್ಗೆ ಈ ರೀತಿ ಮಾತಾಡೋದನ್ನ ನಾವು ಕೇಳ್ತೀವಲ್ವಾ. ಇವ್ರೊಬ್ರು ಇದ್ರೆ ಸಾಕು ನಮ್ಮ ಟೀಮಲ್ಲಿ, ನಮ್ಗೆ ಯಾವ ಚಿಂತೆನೆ ಇರೋದಿಲ್ಲ, ಭಯನೂ ಇರೋದಿಲ್ಲ. ಇವ್ರಂತಂದ್ರೆ ಕೆಲಸ ಎಲ್ಲ ಬೇಗ ಬೇಗ ಆಗ್ಬಿಡುತ್ತೆ. ಇವ್ರು ಬಂದ್ರು ಅಂತಂದ್ರೆ ಎಲ್ಲರಲ್ಲಿ ಉಮಂಗ ಉತ್ಸಾಹ ತುಂಬ್ತಾರೆ, ಬೇಗ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ. ಮನೇಲಿ ಕೂಡ ಇವ್ರೊಬ್ರು ಇದ್ರೆ ಸಾಕು, ನಮ್ಗೆ 1000 ಆನೆ ಬಲ ಇದ್ದಂತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅಂತಂದ್ರೆ ಆ ವ್ಯಕ್ತಿಯ ಜೊತೆಯಲ್ಲಿ ಜನರು ಏನ್ ಅನುಭವ ಮಾಡ್ತಾ ಇದಾರೆ? ಒಂದು ನಿರ್ಭಯತೆ ಅನುಭವ ಮಾಡ್ತಾ ಇದ್ದಾರೆ, ಒಂದು ಧೈರ್ಯದ ಅನುಭವ ಮಾಡ್ತಾ ಇದ್ದಾರೆ, ಒಂದು ಶಾಂತಿಯ ಅನುಭವವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ವ್ಯಕ್ತಿ ನಿರಂತರವಾಗಿ ಅಂತ ಕಂಪನಗಳನ್ನ ಹೊರಸೂಸ್ತಾ ಇದ್ದಾರೆ. ಅವ್ರ ಜೊತೆ ಇದ್ದವರೆಲ್ಲ ಆ ರೀತಿ ಅನುಭವವನ್ನ ಮಾಡ್ತಾ ಇದ್ದಾರೆ. ಅದೇ ಕೆಲವೊಬ್ರ ಜೊತೆ ನಾವು ಇದೇವಿ ಅಂತಂದ್ರೆ ಒಂಥರ ಭಾರವಾದ ಅನುಭವ ಅನಿಸ್ತಿರುತ್ತೆ, ಒಂದು ಬಂಧನದ ಅನುಭವ ಅನಿಸ್ತಿರುತ್ತೆ. ಅವ್ರೇನ್ ನಮ್ಮ ತಲೆ ಮೇಲೆ ಏನ್ ಭಾರವಾದ ವಸ್ತುವನ್ನು ಎತ್ತಿಟ್ಟಿಲ್ಲ ಅಥವಾ ಯಾವ್ದ್ರಿಂದನೂ ಬಂಧಿಸಿಲ್ಲ ಸ್ಥೂಲವಾಗಿ ನೋಡೋದಾದ್ರೆ. ಆದ್ರೂ ಕೂಡ ಅವ್ರ ಜೊತೆಯಲ್ಲಿ ಇದ್ದಾಗ ಒಂಥರ ಭಾರವಾದ ಅನುಭವ ಆಗ್ತಿರುತ್ತೆ, ಒಂದು ಸ್ವತಂತ್ರತೆ ಅನುಭವ ಅನಿಸೋದಿಲ್ಲ ನಮ್ಗೆ, ಒಂದು ಬಂಧನ ಏನೋ ಅಂತ ಅನಿಸ್ತಿರುತ್ತೆ. ಯಾಕೆ ಹೀಗಾಗುತ್ತೆ ಅಂತಂದ್ರೆ ಆ ವ್ಯಕ್ತಿ ಏನಾದ್ರು ನಮ್ಮ ಪ್ರತಿ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಅಂತಂದ್ರೆ ಇವ್ರು ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳಿದ್ದೆ ಮಾಡ್ಬೇಕು, ನಾನೇನ್ ಬೇಡ ಅಂತೀನಿ ಅದನ್ನ ಇವ್ರು ಮಾಡಬಾರ್ದು, ನನ್ನ ಇಷ್ಟದಂತೆ ಇವ್ರು ಇರ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಏನಾದ್ರು ಅವ್ರು ಆಲೋಚನೆ ಮಾಡ್ತಾ ಇದ್ರು, ಅವರ ಆಲೋಚನೆಗಳು ನಿರೀಕ್ಷೆಗಳಿಂದ ತುಂಬಿದ್ವು ಅಂತಂದ್ರೆ ಅದು ಸೂಕ್ಷ್ಮವಾದ ಶಕ್ತಿಯ ಕಂಪನಗಳ ರೂಪದಲ್ಲಿ ನಮ್ಮನ್ನ ತಲುಪ್ತಾ ಇರುತ್ತೆ, ನಮ್ಗೆ ಅನುಭವ ಆಗ್ತಾ ಇರುತ್ತೆ. ಅವರ ನಿರೀಕ್ಷೆಯಿಂದ ತುಂಬಿರುವಂತಹ ಆಲೋಚನೆಗಳು ನಮ್ಗೆ ಒತ್ತಡದ ಅನುಭವನ ಮಾಡ್ತಾ ಇರ್ತವೆ. ಅಂತಂದ್ರೆ ನಮ್ಮಿಂದ ಹೊರಹೊಮ್ತಾ ಇರುವಂತಹ ಈ ಅದೃಶ್ಯವಾದ ಶಕ್ತಿಯ ಕಂಪನಗಳು ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಉದ್ದೇಶಗಳಿಂದ ರಚನೆಗೊಳ್ತವೆ, ಅಂದ್ರೆ ಕ್ರಿಯೇಟ್ ಆಗ್ತವೆ. ಮತ್ತು ನಿರಂತರವಾಗಿ ಹೇಗೆ ಆ ಪರ್ಫ್ಯೂಮ್ನ ಸುಗಂಧ ಹೊರಹೊಮ್ತಾ ಇರುತ್ತಲ್ವ, ಹಂಗೆ ನಮ್ಮಿಂದ ಹೊರಹೊಮ್ತಾ ಇರ್ತವೆ. ನಾವೆಲ್ಲೇ ಹೋದ್ರು, ಯಾರನ್ನೇ ಭೇಟಿಯಾದ್ರೂ ಎಲ್ಲರೂ ಇವುಗಳನ್ನ ಅನುಭವ ಮಾಡ್ತಾರೆ. ಅದಕ್ಕೆ ನೋಡಿ, ಕೆಲವೊಬ್ರು ಸಾಧು ಸಂತರು, ಋಷಿ ಮುನಿಗಳನ್ನ ನಾವು ಭೇಟಿ ಆಗ್ತೇವೆ, ಅವ್ರ ಜೊತೆಯಲ್ಲಿ ಸ್ವಲ್ಪ ಕುಳಿತುಕೊಳ್ತೇವೆ ಅಂತಂದ್ರೆ ಒಂದು ಶಾಂತಿಯ ನೆಮ್ಮದಿಯ ಅನುಭವ ಆಗುತ್ತೆ. ಕೆಲವೊಬ್ಬರ ಜೊತೆ ನಾವು ಇದ್ವಿ ಅಂತಂದ್ರೆ, ಭೇಟಿ ಆದ್ವಿ ಅಂತಂದ್ರೆ. ಅದೇ ಕೆಲವೊಬ್ರು ಅವರು ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲೇ ಇದ್ದಾರೆ, ಆದ್ರೂ ಕೂಡ ಆ ಅನುಭವ, ಆ ಶಾಂತಿಯ ಅನುಭವ ಆಗ್ಲಿ, ಆ ದಿವ್ಯತೆಯ ತೇಜಸ್ಸಾಗ್ಲಿ, ಅವರಲ್ಲಿ ಒಂದು ಆತ್ಮೀಯತೆಯ ಹೊಳಪಾಗ್ಲಿ, ಅದೆಲ್ಲ ಅನುಭವ ಆಗೋದಿಲ್ಲ. ಅವರು ಕೂಡ ಕಟ್ಟುನಿಟ್ಟಿನ ಶಿಸ್ತಿನ ಜೀವನವನ್ನೇ ನಡೆಸ್ತಾ ಇದ್ದಾರೆ. ಯಾಕೆ ಆ ರೀತಿ ಅವರಲ್ಲಿ ಕೂಡ ಆ ತೇಜಸ್ ಅನ್ನೋದು, ಹೊಳಪನ್ನೋದು ಬರ್ಲಿಲ್ಲ? ಹೇಗೆ ಒಂದು ಮನೆಯಲ್ಲಿ ಒಂದು ದೊಡ್ಡ ನೀರಿನ ಟ್ಯಾಂಕ್ ಇದೆ, ನಾವು ದಿನಾಲೂ ಬೋರ್ವೆಲ್ ಇಂದ ಅದಕ್ಕೆ ನೀರು ತುಂಬಿಸ್ತಾ ಇದ್ದೇವೆ. ಆದ್ರೆ ಸಾಯಂಕಾಲ ಅನ್ನುವಷ್ಟರಲ್ಲಿ ಆ ಟ್ಯಾಂಕ್ ಖಾಲಿಯಾಗಿ ಹೋಗ್ಬಿಡುತ್ತೆ. ಇಡೀ ದಿನ ನೋಡಿದ್ರೆ ನಾವು ಅಷ್ಟೊಂದೇನು ಬಳಕೆ ಮಾಡಿಲ್ಲ ನೀರನ್ನ, ಆದ್ರೂ ಕೂಡ ನಮ್ಗೆ ಬೇಕಂದಾಗ ಅರ್ಜೆಂಟ್ ಇದ್ದಾಗ್ಲೇ ಆ ಟ್ಯಾಂಕ್ ಅಲ್ಲಿ ನೀರ್ ಇರೋದಿಲ್ಲ, ನೀರಿನ ಅನುಕೂಲವನ್ನ ನಾವು ಪಡಿಲಿಕ್ಕೆ ಆಗೋದಿಲ್ಲ. ಏನಾಗಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ಆ ಟ್ಯಾಂಕ್ ಅಲ್ಲಿ ರಂಧ್ರಗಳಿರ್ತವೆ. ಅಂತಂದ್ರೆ ದಿನಾಲು ನಾವು ತುಂಬ್ತಾ ಇರೋ ನೀರೇನಾಗ್ತಾ ಇದೆ, ಆ ರಂಧ್ರಗಳ ಮೂಲಕ ಹರಿದ್ಬಿಟ್ಟು ವ್ಯರ್ಥವಾಗಿ ಹೋಗ್ತಾ ಇದೆ. ಸೊ ಅದಕ್ಕೆ ನಮ್ಗೆ ಬೇಕಂದಾಗ ಎಮರ್ಜೆನ್ಸಿ ಟೈಮಲ್ಲಿ ನಮ್ಗೆ ಆ ನೀರು ಉಪಯೋಗಕ್ಕೆ ಬರೋದಿಲ್ಲ, ಅಂದ್ರೆ ವ್ಯರ್ಥವಾಗಿ ಹೋಗ್ಬಿಟ್ಟಿರುತ್ತೆ, ಖಾಲಿ ಆಗಿರುತ್ತೆ. ಹಾಗೇನೆ
ನಾವು ಕೂಡ ದಿನಾಲು ನಮ್ಮನ್ನು ನಾವು ಶಕ್ತಿಶಾಲಿಗಳನ್ನಾಗಿ ಮಾಡ್ಕೊಳ್ಳೋದಕ್ಕಾಗಿ ಎಷ್ಟೊಂದು ಪ್ರಯತ್ನಗಳನ್ನ ಮಾಡ್ತೇವೆ, ಪುರುಷಾರ್ಥವನ್ನ ಮಾಡ್ತೇವೆ, ಪೂಜೆ ಮಾಡ್ತೇವೆ, ದೇವರ ಸ್ಮರಣೆ ಮಾಡ್ತೇವೆ, ನಾಮ ಜಪ ಮಾಡ್ತೇವೆ, ಧ್ಯಾನ ಮಾಡ್ತೇವೆ ಮತ್ತು ಪ್ರಕೃತಿಯ ಮಧ್ಯದಲ್ಲಿ ಸಾನ್ನಿಧ್ಯದಲ್ಲಿ ಸಮಯವನ್ನ ಕಳೀತೇವೆ. ನಮ್ಗೆ ಇಷ್ಟ ಆಗುವಂತ ಹಾಡುಗಳನ್ನ ಕೇಳ್ತೇವೆ ಅಥವಾ ಹಾಡು ಹಾಡುವ ಅಭ್ಯಾಸ ಇದ್ರೆ ಹಾಡು ಹಾಡ್ಬಿಟ್ಟು ನಮ್ಮಲ್ಲಿ ಯಾವ ಎನರ್ಜಿಯನ್ನ ನಾವು ತುಂಬಿಸ್ಕೊಳ್ತಾ ಇರ್ತೇವೆ. ಆಂತರಿಕವಾದ ಎನರ್ಜಿನ ನಮ್ಮಲ್ಲಿ ನಾವು ತುಂಬಿಸ್ಕೊಳ್ತಾ ಇರ್ತೇವೆ. ಸೊ ಈ ಆಂತರಿಕವಾದ ಎನರ್ಜಿ ಎಷ್ಟು ಜಾಸ್ತಿ ಇರುತ್ತಲ್ವಾ, ಅಷ್ಟು ಆ ಆಧ್ಯಾತ್ಮಿಕ ಹೊಳಪಾಗ್ಲಿ ಅಥವಾ ಆ ತೇಜಸ್ಸಾಗ್ಲಿ ನಮ್ಮಲ್ಲಿ ಮುಖದಲ್ಲಾಗ್ಲಿ ನಮ್ಮ ವ್ಯವಹಾರದಲ್ಲಾಗ್ಲಿ ಕಾಣಿಸ್ತಾ ಇರುತ್ತೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ತುಂಬಿಸ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾ ಇದ್ದೇವೆ, ಆದ್ರೆ ಈ ಎನರ್ಜಿ ಎಲ್ಲಾದ್ರೂ ಸೋರಿ ಹೋಗ್ತಾ ಇದೆಯಾ, ಲೀಕೇಜ್ ಆಗ್ತಾ ಇದೆಯಾ, ರಂಧ್ರಗಳೇನಾದ್ರೂ ಇದೆಯಾ ನಮ್ಮ ಆಂತರಿಕ ಶಕ್ತಿಯ ಸೋರುವಿಕೆಗೆ? ಆ ರಂಧ್ರಗಳಿದಾವೆ ಅಂತಂದ್ರೆ ಯಾವ ರೂಪದಲ್ಲಿ ಇದಾವೆ, ಇದ್ರ ಕಡೆ ನಾವು ಗಮನ ಕೊಡ್ತಾ ಇಲ್ಲ. ಈ ತರ ಗಮನ ಕೊಡ್ಲಿಲ್ಲ ಅಂತಂದ್ರೆ ನಾವು ಶಕ್ತಿ ತುಂಬಿಸ್ಕೊಳ್ಳೋದು ಏನಾದ್ರೂ ರಂಧ್ರಗಳಿದ್ವು ಅಂತಂದ್ರೆ ಅದ್ರ ಮೂಲಕ ಹರಿದ್ಬಿಟ್ಟು ಹೋಗಿ ಏನಾಗುತ್ತೆ, ನಮ್ಗೆ ಬೇಕಂದಾಗ ನಮ್ಮ ಆಂತರಿಕ ಶಕ್ತಿಗಳು ಇರೋದೇ ಇಲ್ಲ. ನಾವ್ ಇಷ್ಟೊಂದೆಲ್ಲ ಶಿಸ್ತಿನ ಜೀವನವನ್ನ ನಡೆಸ್ತಾ ಇದ್ವಿ, ಸಾತ್ವಿಕವಾದ ಆಹಾರ ಪಾನೀಯಗಳನ್ನೇ ಏನು ಸ್ವೀಕಾರ ಮಾಡ್ತಾ ಇದ್ವಿ, ಯಾವಾಗ್ಲೂ ಒಂದು ನಿಯಮಗಳಲ್ಲಿ ನಾವು ನಡೀತಾ ಇದ್ದೇವೆ. ಆದ್ರೂ ಕೂಡ ಪರಿಸ್ಥಿತಿ ಬಂದಾಗ ಸಾಮಾನ್ಯರಂತೆ ಅಲ್ಗಾಡ್ಬಿಡ್ತೇವೆ, ರಿಯಾಕ್ಟ್ ಮಾಡಿಬಿಡ್ತೇವೆ. ಹಾಗಿದ್ರೆ ಅಷ್ಟೊಂದೆಲ್ಲ ತಪಸ್ಸಿನ ಶಕ್ತಿ ಎಲ್ಲಿ ಹೋಯ್ತು? ಹಾಗಿದ್ರೆ ಎಲ್ಲಿ ಹೋಯ್ತು ಅಂತಂದ್ರೆ ಸಂಪಾದನೆ ಏನೋ ಮಾಡ್ತಾ ಇದ್ವಿ, ತುಂಬಿಸ್ಕೊಳ್ತಾ ಇದ್ವಿ ಆಂತರಿಕವಾಗಿ, ಆದ್ರೆ ಅದು ಹರಿದು ವ್ಯರ್ಥವಾಗಿ ಹೋಗ್ತಾ ಇರೋದ್ರ ಕಡೆಗೆ ನಾವು ಗಮನ ಕೊಟ್ಟಿರ್ಲಿಲ್ಲ. ಹಾಗಿದ್ರೆ ನಮ್ಮ ಆಂತರಿಕ ಶಕ್ತಿ ಸೋರ್ತಾ ಇರುವಂತಹ ಆ ರಂಧ್ರಗಳು ಯಾವ್ದು? ಹಾಗಿದ್ರೆ ನಾವೇನಾದ್ರೂ ಯಾರ ಬಗ್ಗೆ ಆದ್ರೂ ಟೀಕೆ ಮಾಡ್ತಾ ಅಥವಾ ಮಾತನಾಡ್ತಾ ಇದೀವಿ, ಅವ್ರು ಹಾಗಂತೆ, ಇವ್ರು ಹೀಗಂತೆ, ಇವ್ರ ಮನೇಲಿ ಈ ರೀತಿ ಆಗ್ತಾ ಇದೆ ಅಂತೆ, ಇವ್ರಿಗೆ ಇಲ್ಲಿವರೆಗೂ ಕೆಲಸನೇ ಸಿಕ್ಕಿಲ್ವಂತೆ, ಇಂಥವ್ರ ಜೀವನದಲ್ಲಿ ಈ ರೀತಿ ಕಾಯಿಲೆಗಳು ಬಂದಿದೆ ಅಂತೆ, ಈ ರೀತಿ ಇನ್ನೊಬ್ಬರ ಬಗ್ಗೆ ನಾವು ಮಾತನಾಡ್ತಾ ಇದೀವಿ, ಅಥವಾ ಒಬ್ರು ಇನ್ನೊಬ್ಬರ ಬಗ್ಗೆ ಚಾಡಿ ಮಾತುಗಳನ್ನ ಆಡ್ತಾ ಇದೀವಿ, ಅಥವಾ ಗಾಸಿಪ್ ಮಾಡೋದು ಅಂತ ಹೇಳ್ತಾರಲ್ವಾ. ಸೊ ಈ ರೀತಿ ಇನ್ನೊಬ್ಬರ ಬಗ್ಗೆ ನಾವು ಕುಳಿತುಕೊಂಡು ಮಾತನಾಡ್ತಾ ಇದೀವಿ ಅಂತಂದ್ರೆ ಇವೇನಾಗಿದ್ದಾವೆ, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ದೌರ್ಬಲ್ಯವನ್ನ ನೋಡ್ತಾ ಇದೀವಿ, ಬಲಹೀನತೆಗಳ ಬಗ್ಗೆ ನಾವು ಕುಳಿತುಕೊಂಡು ಮಾತನಾಡ್ತಾ ಇದ್ದೇವೆ ಅಂತಂದ್ರೆ ಇದು ನಮ್ಮ ಆಂತರಿಕ ಶಕ್ತಿಯ ಸೋರುವಿಕೆಗೆ ಒಂದು ರಂಧ್ರ ಇದ್ದಂತೆ. ಸೊ ಇದ್ರಲ್ಲಿ ಏನಾಗ್ತಾ ಇದೆ, ನಮ್ಮ ಸಮಯ ಶಕ್ತಿ ಏನಾಗ್ತಾ ಇದೆ, ವ್ಯರ್ಥ ಆಗಿ ಹೋಗ್ತಾ ಇದೆ, ಸಂಕಲ್ಪಗಳು ವ್ಯರ್ಥ ಆಗಿ ಹೋಗ್ತಾ ಇದ್ದಾವೆ. ಸೊ ಮಾತಾಡ್ತಿರೋದನ್ನ ನಿಜವಾದದ್ದನ್ನೇ ಮಾತಾಡ್ತಾ ಇದೀವಲ್ವಾ ನಾವು ಅಂತ ಹೇಳ್ಬೋದು. 2 ವರ್ಷ ಆಯ್ತು ಅವ್ರ ಮಗ ಓದ್ಬಿಟ್ಟು ಅವ್ರಿಗೆ ಕೆಲಸ ಸಿಕ್ಕಿಲ್ಲ, ಅದನ್ನೇ ನಾವು ಮಾತಾಡ್ತಾ ಇರೋದಲ್ವಾ. ಎಲ್ಲಾದ್ರೂ ಕೆಲಸ ನೋಡ್ಬೋದಾಗಿತ್ತಲ್ವಾ, ಕೆಲಸನೇ ಸಿಕ್ಕಿಲ್ವಂತೆ ಅಂತ ಹೇಳ್ಬಿಟ್ಟು ಅದನ್ನೇ ತಾನೇ ನಾವು ಮಾತಾಡ್ತಾ ಇರೋದು. ಅಥವಾ ಇನ್ನೊಬ್ರು ಕೆಲಸ ಸರಿಯಾಗಿ ಮಾಡಿಲ್ಲ, ಅದರಿಂದ ಎಷ್ಟೋ ನಷ್ಟ ಆಗೋಯ್ತಂತೆ, ಸೊ ಅದನ್ನೇ ತಾವು ನಿಜಾನೇ ಮಾತಾಡ್ತಿರೋದಲ್ವಾ ಅಂತ ಹೇಳ್ಬಿಟ್ಟು ಈ ತರ ಅನ್ಬಹುದು. ಆದ್ರೆ ಅದು ಇನ್ನೊಬ್ಬರ ದೌರ್ಬಲ್ಯ ಆಗಿದೆ, ಇನ್ನೊಬ್ಬರ ಬಲಹೀನತೆ ಆಗಿದೆ, ಇನ್ನೊಬ್ಬರ ಸವಾಲಾಗಿದೆ, ಇನ್ನೊಬ್ಬರ ಪರಿಸ್ಥಿತಿ ಆಗಿದೆ. ಅದನ್ನ ನೋಡಿ ನಾವು ಮಾತನಾಡ್ತಾ ಕುಳಿತಿದೀವಲ್ವಾ, ಇದರಿಂದ ನಮ್ಮ ಸಮಯ ಶಕ್ತಿ ಸಂಕಲ್ಪದ ರೂಪದಲ್ಲಿ ನಮ್ಮ ಆಂತರಿಕ ಶಕ್ತಿ ಏನಾಗ್ತಾ ಇದೆ, ವ್ಯರ್ಥವಾಗಿ ಹೋಗ್ತಾ ಇದೆ. ಮತ್ತು ಇನ್ನು ಯಾವ್ಯಾವ ರಂಧ್ರಗಳಿದಾವೆ ಅಂತಂದ್ರೆ, ಇನ್ನೊಬ್ಬರನ್ನ ನೋಡ್ಬಿಟ್ಟು ನಾವು ಕೀಳಾಗಿ ಮಾತಾಡ್ತೇವೆ, ಅಥವಾ ಇನ್ನೊಬ್ಬರನ್ನ ನಿಂದನೆ ಮಾಡುವಂತಹ ಪ್ರವೃತ್ತಿ ನಮ್ಮಲ್ಲಿ ಇದೆ ಅಂತಂದ್ರೆ, ಒಂದು ಪಂಗಡದ ಬಗ್ಗೆ ಆಗಿರ್ಬೋದು, ಒಂದು ಜಾತಿಯ ಬಗ್ಗೆ ಆಗಿರ್ಬೋದು, ಒಂದು ಧರ್ಮದ ಬಗ್ಗೆ ಆಗಿರ್ಬೋದು, ಒಂದು ಪ್ರಾಂತ್ಯದ ಬಗ್ಗೆ ಆಗಿರ್ಬೋದು, ಒಂದು ರಾಜಕೀಯ ಪಕ್ಷದ ಬಗ್ಗೆ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಿರ್ಬೋದು, ಅವರನ್ನ ಕೀಳಾಗಿ ನೋಡ್ತಾ ಇದ್ದೇವೆ, ಅವ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದೇವೆ, ಅಥವಾ ಅವ್ರ ಬಗ್ಗೆ ಒಂದು ನಿಂದನೆ ಮಾಡುವಂತ ಮನೋಭಾವ ಪ್ರವೃತ್ತಿ ನಮ್ಮಲ್ಲಿ ಇದೆ ಅಂತಂದ್ರೆ, ಇಂಥ ಮನೋಭಾವ ಮತ್ತು ಪ್ರವೃತ್ತಿನೂ ಕೂಡ ನಮ್ಮ ಆಂತರಿಕ ಶಕ್ತಿಯ ಸೋರುವಿಕೆಯ ರಂಧ್ರ ಆಗಿದೆ. ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ವಿಭಿನ್ನರಾಗಿದ್ದೇವೆ, ಭಿನ್ನವಾಗಿದ್ದೇವೆ, ನಮ್ಮೆಲ್ಲರದು ಸಂಸ್ಕಾರಗಳು ಭಿನ್ನ ಆಗಿದ್ದಾವೆ, ಸಾಮರ್ಥ್ಯನೂ ಕೂಡ ಬೇರೆ ಬೇರೆ ಆಗಿದೆ. ಸೊ ಎಲ್ಲರೂ ಕೂಡ ಅವರವ್ರ ಪರಿಸ್ಥಿತಿಗಳ ಮೂಲಕ ಅವರು ಜೀವನದಲ್ಲಿ ಮುಂದೆ ಸಾಕ್ತಾ ಇದ್ದಾರೆ. ಸೊ ಒಬ್ಬರನ್ನ ನೋಡ್ಬಿಟ್ಟು ನಾವು ಹೀಯಾಳಿಸ್ತಾ ಇದೀವಿ, ನಿಂದನೆ ಮಾಡ್ತಾ ಇದೀವಿ ಅಂತಂದ್ರೆ ಇದು ಇನ್ನೊಬ್ಬರಿಗೆ ಸೂಕ್ಷ್ಮವಾದ ರೀತಿಯಲ್ಲಿ ದುಃಖ ಕೊಡುವಂತಹ ಕರ್ಮ ಆಗಿದೆ. ಇದರಿಂದ ನಮ್ಮ ಆಂತರಿಕ ಶಕ್ತಿಯ ಹರಿವಿಕೆ ಅಥವಾ ಸೋರುವಿಕೆನೇ ಆಗುತ್ತೆ ಹೊರತು ಇದರಿಂದ ಯಾವ ಲಾಭನೂ ಕೂಡ ಇಲ್ಲ. ಮತ್ತು ಸೊ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ, ಪಂಗಡದ ಬಗ್ಗೆ ನಮ್ಗೆ ತಿರಸ್ಕಾರದ ಮನೋಭಾವನೆ, ಒಂದು ನಕಾರಾತ್ಮಕವಾದ ನಿಂದಿಸುವಂತಹ ಮನೋಭಾವನೆ ಇದ್ರೂ ಕೂಡ ಇದು ಕೂಡ ಏನ್ ಮಾಡ್ತಾ ಇದೆ, ನಮ್ಮ ಆಂತರಿಕ ಶಕ್ತಿಯನ್ನ ಸೋರುವಿಕೆಗೆ ಇದು ಕೂಡ ಒಂದು ರಂಧ್ರ ಆಗಿದೆ. ಸೊ ಇನ್ನು ನೋಡೋದಾದ್ರೆ, ಯಾರ ಬಗ್ಗೆ ಆದ್ರೂ ನಾವು ನಿರಂತರವಾಗಿ ತೀರ್ಪು ನೀಡ್ತಾ ಇದ್ದೇವೆ, ಜಡ್ಜ್ ಮಾಡ್ತಾ ಇದ್ದೇವೆ, ಇವ್ರು ಹಿಂಗ್ ಮಾಡ್ಬಾರ್ದಲ್ವಾ, ಇವ್ರು ಯಾಕೆ ಹಿಂಗ್ ಮಾಡ್ತಾರೆ, ನಾನು ಹೇಳ್ದಂಗೆ ಯಾಕೆ ಇವ್ರು ಮಾಡಲ್ಲ, ಇದನ್ನ ಇವ್ರು ಮಾಡ್ಬಾರ್ದು, ಇಲ್ಲೇ ಇವ್ರು ಹೋಗ್ಬೇಕು, ಇಲ್ಲಿ ಇವ್ರು ಹೋಗ್ಬಾರ್ದು, ಸೊ ಇದನ್ನ ಈ ತರ ಮಾಡ್ಬಾರ್ದು ಅಂತ ಎಷ್ಟು ಬಾರಿ ಹೇಳಿದ್ರು ಇವ್ರು ಯಾಕೆ ಕೇಳೋದಿಲ್ಲ. ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ನಾವು ಜಡ್ಜ್ ಮಾಡ್ತಾ ಇದ್ವಿ ಅಂತಂದ್ರೆ ಈ ತೀರ್ಪು ನೀಡುವಂತಹ ಗುಣ ಸ್ವಭಾವ ಏನಿದೆ ಅಲ್ವಾ, ಇದು ಕೂಡ ನಮ್ಮ ಆಂತರಿಕ ಶಕ್ತಿಯ ಸೋರುವಿಕೆಗೆ ಏನಾಗಿದೆ, ಒಂದು ರಂಧ್ರ ಆಗಿದೆ. ಮತ್ತೆ ಇನ್ನು ಕೆಲವೊಂದು ಕಾರಣಗಳು ನೋಡೋದಾದ್ರೆ, ಕೆಲವೊಂದು ಬಾರಿ ನಮಗೆ ಹಿಂದೆ ನಡೆದಿರುವಂತಹ ಘಟನೆಗಳಾಗಿರ್ಬೋದು, ಕೆಲವೊಂದು ಆಘಾತಗಳಾಗಿರ್ಬೋದು, ಕಹಿ ಸಿಚುವೇಶನ್ಗಳಾಗಿರ್ಬೋದು, ಅಂತಹ ಪರಿಸ್ಥಿತಿಗಳನ್ನ
ಮನಸ್ಸಿನಲ್ಲಿ ಇಲ್ಲಿವರೆಗೂ ಹಿಡಿದಿಟ್ಕೊಂಡಿದ್ದೇವೆ, ಪದೇ ಪದೇ ಅವು ನೆನಪಾದಾಗ್ಲೆಲ್ಲಾನು ಕೂಡ ನಮ್ಗೆ ಅದೇ ದುಃಖದ, ಅದೇ ಅಶಾಂತಿಯ, ಅದೇ ಒಂದು ದ್ವೇಷದ, ಕೋಪದ ಅನುಭವ ಇವಾಗ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ಇದು ಕೂಡ ಏನ್ ಮಾಡುತ್ತೆ, ನಮ್ಮ ಆಂತರಿಕ ಶಕ್ತಿಯನ್ನ ಕುಗ್ಸುತ್ತೆ. ಅಂತಂದ್ರೆ ಆಂತರಿಕ ಶಕ್ತಿಯ ಹರಿವಿಗೆ ವ್ಯರ್ಥ ಆಗೋದಕ್ಕೆ ಇದು ಕೂಡ ಒಂದು ರಂಧ್ರ ತರನೇ ಕೆಲಸ ಮಾಡುತ್ತೆ. ಮತ್ತು ಕೆಲವೊಂದ್ ಬಾರಿ ಭವಿಷ್ಯದ ಬಗ್ಗೆ, ಅಯ್ಯೋ ಭವಿಷ್ಯದಲ್ಲಿ ಏನಾಗುತ್ತೆ ಏನೋ, ಹೀಗಾಗ್ಬಿಟ್ರೆ ಏನ್ ಮಾಡೋದು, ಹೀಗಾಗದೆ ಇದ್ರೆ ಏನ್ ಮಾಡೋದು ಅಂತ. ಸೊ ಭವಿಷ್ಯದ ಬಗ್ಗೆ ಅತಿಯಾಗಿ ಓವರ್ ಥಿಂಕ್ ಮಾಡ್ತಾ ಇರೋ ಸ್ವಭಾವ ಇತ್ತು ಅಂತಂದ್ರೂ ಕೂಡ ಏನಾಗುತ್ತೆ, ನಮ್ಮ ಆಂತರಿಕ ಶಕ್ತಿನ ಇದೇನ್ ಮಾಡುತ್ತೆ, ನಷ್ಟ ಮಾಡುತ್ತೆ. ಈ ತರ ಹಲವಾರು ರಂಧ್ರಗಳು ನಮ್ಮ ಆಂತರಿಕ ಶಕ್ತಿಯನ್ನ ನಷ್ಟ ಮಾಡ್ತಾ ಇರ್ತವೆ. ನಾವು ದಿನಾಲು ಬೆಳಗ್ಗೆ ಎದ್ಬಿಟ್ಟು ಪೂಜೆ, ಧ್ಯಾನ ಅಥವಾ ಪುಣ್ಯದ ಕರ್ಮಗಳನ್ನ ಮಾಡೋದು, ಅಥವಾ ನಾಮದ ಜಪ ಮಾಡೋದು, ಅಥವಾ ಪ್ರಕೃತಿಯ ಮಧ್ಯದಲ್ಲಿ ಕುಳಿತುಕೊಂಡು ನಮ್ಮನ್ನ ನಾವು ಚಾರ್ಜ್ ಮಾಡ್ಕೊಳ್ತೇವೆ, ಆತ್ಮಿಕ ಶಕ್ತಿಯನ್ನ ನಮ್ಮಲ್ಲಿ ನಾವು ತುಂಬಿಸ್ಕೊಳ್ತೇವೆ ಅಲ್ವಾ. ಸೊ ಆದ್ರೆ ಇಡೀ ದಿನ ನಾವು ಇಂತಹ ಅಭ್ಯಾಸಗಳ ಕಡೆಗೆ ಗಮನ ಕೊಡ್ಲಿಲ್ಲ, ಗಾಸಿಪ್ ಮಾಡೋದು, ಇನ್ನೊಬ್ಬರನ್ನ ಕೀಳಾಗಿ ನೋಡೋದು, ಭೇದ ಭಾವ ಮಾಡೋದು, ಇನ್ನೊಬ್ಬರಿಗೆ ನೋವಾಗೋ ರೀತಿ ಮಾತನಾಡೋದು, ಅಥವಾ ನಕಾರಾತ್ಮಕವಾಗಿ ಯೋಚನೆ ಮಾಡೋದು, ಕಳೆದೋದ್ರ ಬಗ್ಗೆ ಯೋಚನೆ ಮಾಡೋದು, ಭವಿಷ್ಯದ ಬಗ್ಗೆ ಅಸುರಕ್ಷತೆಯ ಭಾವನೆಯನ್ನ ಅನುಭವಿಸ್ತಾ ಚಿಂತೆ ಮಾಡೋದು, ಇಂಥ ಅಭ್ಯಾಸಗಳ ಕಡೆಗೆ ನಾವು ಗಮನ ಕೊಡ್ಲಿಲ್ಲ ಅಂತಂದ್ರೆ ಬೆಳಗ್ಗೆ ಸಂಪಾದನೆ ಮಾಡಿರುವಂತಹ, ಹೆಚ್ಚಿಸ್ಕೊಂಡಿರುವಂತಹ, ಚಾರ್ಜ್ ಮಾಡ್ಕೊಂಡಿರುವಂತಹ ನಮ್ಮ ಆಂತರಿಕ ಆತ್ಮಿಕ ಶಕ್ತಿ ಏನಾಗುತ್ತೆ, ಸಾಯಂಕಾಲ ಅನ್ನುವಷ್ಟರಲ್ಲಿ ವ್ಯರ್ಥವಾಗಿ ಹೋಗ್ಬಿಟ್ಟಿರುತ್ತೆ. ಮತ್ತೆ ನಾವ್ ಇಷ್ಟೊಂದೆಲ್ಲ ಮಾಡಿದ್ರು ಕೂಡ ಅದೇ ರೀತಿಯ ರಿಯಾಕ್ಟ್ ಮಾಡೋ ನೇಚರು, ಅಥವಾ ಕೋಪಗೊಳ್ಳುವಂತಹ ನೇಚರು, ಚಿಕ್ಕ ಪುಟ್ಟ ವಿಷಯದಲ್ಲಿ ಕಿರಿಕಿರಿ ಮಾಡ್ಕೊಳ್ಳುವಂತಹ ನೇಚರು, ಅದೇ ಸ್ವಭಾವ ಏನಾಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಎಷ್ಟೋ ಬಾರಿ ಅನ್ಸುತ್ತಲ್ವಾ, ನಾನು ಎಷ್ಟೊಂದೆಲ್ಲ ಧ್ಯಾನ ಮಾಡ್ತೀನಿ, ಇಷ್ಟೊಂದೆಲ್ಲ ಸಕಾರಾತ್ಮಕವಾದ ಕರ್ಮಗಳನ್ನು ಮಾಡ್ತೀನಿ, ಈ ಒಂದು ಸ್ವಭಾವ ನನ್ನಿಂದ ಬಿಡ್ಲಿಕ್ಕೆ ಆಗ್ತಿಲ್ಲ, ಬದಲಾವಣೆ ಮಾಡ್ಕೊಳಿಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಕೆಲವೊಂದ್ ಬಾರಿ ಗೊತ್ತಾಗುತ್ತೆ ನಮ್ಗೆ ಈ ಸಂದರ್ಭದಲ್ಲಿ ನಾವು ಕೋಪ ಮಾಡ್ಕೊಳ್ಬಾರ್ದು, ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ಆಂತರಿಕ ಶಕ್ತಿ ಇಲ್ಲದೆ ಇರೋ ಕಾರಣ ಮತ್ತೆ ರಿಯಾಕ್ಟ್ ಮಾಡಿ ಬಿಟ್ಟಿರ್ತೇವೆ. ಅಂದ್ಕೊಂಡೆ ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು, ಆದ್ರೆ ತಡ್ಕೊಳಿಕ್ ಆಗ್ಲಿಲ್ಲ ನನ್ಗೆ ಅಂತ ಹೇಳ್ತೀವಲ್ವಾ. ಯಾಕೆ ಅಂತಂದ್ರೆ ಸಹನೆ ಮಾಡೋ ಶಕ್ತಿ ಒಳಗಡೆ ಇಲ್ಲ. ಅಂದ್ಕೊಂಡೆ ನಾನು ಯೋಚನೆ ಮಾಡ್ಬಿಟ್ಟೆ ಇನ್ಮೇಲೆ ನಿರ್ಧಾರ ತಗೊಳ್ಬೇಕು ಅಂತ, ಆದ್ರೂ ಕೂಡ ನಿರ್ಣಯ ತಗೊಂಡ್ಬಿಟ್ಟೆ ಅದು ತಪ್ಪಾಗೋಯ್ತು ಅಂತ ಹೇಳ್ತೀವಿ. ಯಾಕಂದ್ರೆ ಪರಿಶೀಲನೆ ಮಾಡುವಂತ ಶಕ್ತಿ ಆ ಟೈಮಲ್ಲಿ ನಮ್ಮಲ್ಲಿ ಇರ್ಲಿಲ್ಲ, ಅಥವಾ ಕೆಲಸ ಮಾಡ್ಲಿಲ್ಲ ಅಂತ ಅರ್ಥ. ಹಾಗಿದ್ರೆ ಏನ್ ಮಾಡ್ಬೇಕು, ಈ ರಂಧ್ರಗಳನ್ನ ನಾವು ಸರಿಪಡಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ? ಹಾಗಿದ್ರೆ ನಮ್ಮ ಜೀವನದಲ್ಲಿ ಏನ್ ಇಂಪಾರ್ಟೆಂಟು, ಯಾವ್ದಕ್ಕೆ ನಾವು ಒತ್ತು ನೀಡಬೇಕು, ನಮ್ಮ ಗುರಿ ಏನಾಗಿದೆ, ಉದ್ದೇಶ ಏನಾಗಿದೆ, ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತು ಅದನ್ನ ನಾವು ತಲುಪಬೇಕು ಅಂತಂದ್ರೆ ನಮ್ಮ ಪ್ರಯಾಣದುದ್ದಕ್ಕೂ ನಾವು ಕಾಳಜಿಯನ್ನ ವಹಿಸ್ಬೇಕಾಗುತ್ತೆ. ಉದಾಹರಣೆಗೆ ಯಾರಾದ್ರೂ ಒಬ್ರು IAS ಎಕ್ಸಾಮ್ ಅನ್ನ ಅಥವಾ KS ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿದ್ರು, ಉದ್ದೇಶ ಇತ್ತು ಅವ್ರದ್ದು ಅಂತಂದ್ರೆ, ಅವ್ರ ಜೀವನದಲ್ಲಿ ಅವರು ಶಿಸ್ತು ಅಥವಾ ಟೈಮ್ ಟೇಬಲ್ ಅನ್ನ ಅನುಸರಣೆ ಮಾಡ್ಬೇಕಾಗುತ್ತೆ. ಸೊ ಡೆಡಿಕೇಟೆಡ್ ಆಗಿ ಟೈಮ್ ಕೊಡ್ಬೇಕಾಗುತ್ತೆ ಅಭ್ಯಾಸ ಮಾಡೋದಕ್ಕಾಗಿ, ಎಲ್ಲ ವಿಷಯಗಳ ಬಗ್ಗೆ ಅವ್ರ ಗಮನ ಹರಿಸ್ಬೇಕಾಗುತ್ತೆ. ಎಲ್ಲರ ತರ ಅವರು ಯಾವಾಗಂದ್ರೆ ಅವಾಗ ಹೊರಗಡೆ ಹೋಗೋದು, ಪಿಕ್ನಿಕ್ ಮಾಡೋದು, ಅಥವಾ ಟಿವಿ ನೋಡ್ತಾ ಮೊಬೈಲ್ ಅಲ್ಲಿ ಟೈಮ್ ಕಳೀಲಿಕ್ಕೆ ಆಗೋದಿಲ್ಲ ಅಲ್ವಾ. ಒಂದು ಶಿಸ್ತುಬದ್ಧ ಆದ ಟೈಮ್ ಟೇಬಲ್ ಹಾಕೊಂಡು ಒಂದು ಡೆಡಿಕೇಶನ್ ಇಂದ ಅವರು ಎಫರ್ಟ್ ಹಾಕಿದ್ರು ಅಂತಂದ್ರೆ ಅಷ್ಟು ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತಂದ್ರೆ ಅಂತ ಗುರಿಯನ್ನ ಇಟ್ಕೊಂಡಂತಹ ವ್ಯಕ್ತಿಗಳಿಗೆ, IAS ಎಕ್ಸಾಮ್ ಪಾಸ್ ಆಗ್ಬೇಕು ಅಂತ ಗುರಿ ಇಟ್ಕೊಂಡವ್ರಿಗೆ ಸಾಮಾನ್ಯ ಯಾವುದು ಅನ್ನೋದನ್ನ ಅವರು ವ್ಯಾಖ್ಯಾನಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಡೆಫಿನಿಷನ್, ಅವ್ರ ನಾರ್ಮಲ್ ಲೈಫ್ ಹೇಗಿರ್ಬೇಕು ಅವಾಗ ಅಂತ ಹೇಳ್ಬಿಟ್ಟು ಅವರು ಡೆಫಿನಿಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸ್ಯಾಟರ್ಡೆ ಸಂಡೇ ಬಂದ್ರೆ ಆರಾಮಾಗಿರೋಣ, ಅವಾಗೊಮ್ಮೆ ಇವಾಗೊಮ್ಮೆ ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಟೈಮ್ ಕಳೆಯೋಣ, ಮೊಬೈಲ್ ಜೊತೆ ಸ್ವಲ್ಪ ಹೊತ್ತು ಸಮಯ ಕಳೆಯೋಣ, ಇದು ನಾರ್ಮಲ್ ಅಂತ ಅನ್ಕೊಳ್ತೇವೆ ನಾವು ಡೈಲಿ ರೂಟೀನಲ್ಲಿ. ಆದ್ರೆ ಒಂದು ಗುರಿ ಉದ್ದೇಶ ಇಟ್ಕೊಂಡಿದ್ದೇವೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ, ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ಟೈಮ್ ಬೌಂಡ್ ಇರುವಂತಹ ಎಕ್ಸಾಮ್ ಅದು ಅಂತಂದ್ರೆ ನಾವು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅಂತಂದ್ರೆ ಡೆಡಿಕೇಟೆಡ್ ಆಗಿ ನಾವೇನ್ ಮಾಡ್ಬೇಕಾಗುತ್ತೆ, ಅಭ್ಯಾಸ ಮಾಡ್ಬೇಕಾಗುತ್ತೆ. ಸೊ ಅವ್ರ ಲೈಫಲ್ಲಿ ಬೇಗ ಹೇಳೋದು, ಸ್ಟಡಿ ಮಾಡೋದು, ಸೊ ಅವಾಗ ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ತಗೊಳ್ಳೋದು, ಮತ್ತೆ ಓದೋದು, ಸೊ ಇದು ನಾರ್ಮಲ್ ಆಗಿರುತ್ತೆ ಅಲ್ವಾ. ಮತ್ತೆ ಯಾರಾದ್ರೂ ಒಳ್ಳೆ ಸಿಂಗರ್ ಆಗ್ಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಅವರು ಒಬ್ಬ ಒಳ್ಳೆ ಸಿಂಗರ್ ಆಗ್ಬೇಕು, ಯಾವ್ದಾದ್ರು ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತಂದ್ರೆ ಆ ಟೈಮ್ ಎಲ್ಲ ಅವ್ರು ಹೇಗೆ ಕಳೀತಾರೆ, ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಲ್ಲೇನೆ, ರಿಹರ್ಸಲ್ ಮಾಡೋದ್ರಲ್ಲೇನೆ ಕಳೀತಾರೆ ಅಲ್ವಾ. ಅವ್ರ ಆರೋಗ್ಯದ ಬಗ್ಗೆ, ಗಂಟಲಿನ ಧ್ವನಿಯ ಆರೋಗ್ಯದ ಬಗ್ಗೆ ಅವ್ರ ಕಾಳಜಿ ವಹಿಸ್ತಾರೆ. ಸೊ ಅದಕ್ಕೆ ತೊಂದರೆ ಆಗುವಂತಹ ಯಾವುದೇ ವಸ್ತುವನ್ನ ತಿನ್ನೋದಾಗ್ಲಿ, ಅಥವಾ ಪದಾರ್ಥವನ್ನ ತಿನ್ನೋದಾಗ್ಲಿ, ಅಥವಾ ಕುಡಿಯೋದಾಗ್ಲಿ ಅವರು ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಟೈಮ್ದಲ್ಲಿ ಏನ್ ಪ್ರಿಯಾರಿಟಿ ಇರುತ್ತೆ, ಅವ್ರ ಗಂಟಲನ್ನ ಚೆನ್ನಾಗಿ ಇಟ್ಕೊಳ್ಳೋದು, ಅವ್ರ ಗಂಟಲಿನ ಆರೋಗ್ಯವನ್ನ, ಧ್ವನಿಯ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದು ಅವರಿಗೆ ಪ್ರಿಯಾರಿಟಿ ಆಗುತ್ತೆ. ಸೊ ಅವ್ರ ಪ್ರಕಾರ ಏನ್ ಮಾಡ್ತಾರೆ, ಕೆಲವೊಂದು ಡ್ರಿಂಕ್ಸ್ ಗಳನ್ನ ಅವ್ರು ಅವಾಯ್ಡ್ ಮಾಡ್ತಾರೆ, ಕೆಲವೊಂದು ಪದಾರ್ಥಗಳನ್ನ ಅವ್ರು ಅವಾಯ್ಡ್ ಮಾಡ್ತಾರೆ. ಮತ್ತು
ಬೇಗ ಹೇಳ್ತಾರೆ, ಅದ್ರ ಬಗ್ಗೆ ರಿಹರ್ಸಲ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಕಾಳಜಿ ವಹಿಸ್ತಾರೆ. ಯಾಕಂದ್ರೆ ಅವ್ರ ಗುರಿ ಏನಿದೆ, ಅವ್ರಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಟ್ಟು ಒಳ್ಳೆ ಸಿಂಗರ್ ಆಗ್ಬೇಕು ಅಂತ ಇದೆ. ಹಾಗೇನೆ ನಮ್ಮ ಜೀವನದಲ್ಲಿ ನಮ್ಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕು, ನಮ್ಮಲ್ಲಿ ಒಂದು ಆತ್ಮೀಯ ಶಕ್ತಿ ಅನ್ನೋದು ಹೊರಹೊಮ್ಮಬೇಕು, ನಮ್ಮಲ್ಲಿ ಆ ಮುಖದಲ್ಲಿ ಆಗಿರ್ಬೋದು, ನಮ್ಮ ವ್ಯಕ್ತಿತ್ವದಲ್ಲೇ ಆಗಿರ್ಬೋದು, ವ್ಯವಹಾರದಲ್ಲೇ ಆಗಿರ್ಬೋದು, ಆ ಆಧ್ಯಾತ್ಮಿಕ ಒಂದು ಸ್ಪಿರಿಚುವಲ್ ಓರಾ ಅಂತ ಏನ್ ಹೇಳ್ತಾರಲ್ವಾ, ಅದು ಯಾವಾಗ್ಲೂ ಹೊಳಿತಾ ಇರ್ಬೇಕು ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿಗಳು ಯಾವಾಗ್ಲೂ ಕೂಡ ಜಾಗೃತವಾಗಿರ್ಬೇಕು, ನಾನು ಯಾವಾಗ್ಲೂ ಸ್ಥಿರವಾಗಿರ್ಬೇಕು. ಈ ಉದ್ದೇಶ, ಈ ಗುರಿ ನಮ್ದಿದೆ ಅಂತಂದ್ರೆ ಜೀವನದಲ್ಲಿ, ನಮ್ ಜೀವನದಲ್ಲಿ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಕೆಲವೊಂದು ಬಗ್ಗೆ ಕಾಳಜಿಯನ್ನ ವಹಿಸ್ಬೇಕಾಗುತ್ತೆ. ಉದಾಹರಣೆಗೆ ಇನ್ನೊಬ್ಬರ ಬಗ್ಗೆ ಮಾತನಾಡೋದು, ಟೀಕೆ ಮಾಡೋದು, ಇದೆಲ್ಲ ಹೊರಗಡೆ ಅವ್ರಿಗೆ ಸಾಮಾನ್ಯ ಅನಿಸ್ಬೋದು. ಅಯ್ಯೋ, ಇರೋ ವಿಷಯನ ಮಾತಾಡ್ತಾ ಇರೋದಲ್ವಾ, ಏನೋ ಮಾತಾಡದೆ ಹೋದ್ರೆ ಅದು ಹೇಗೆ ಇನ್ನೊಬ್ಬರ ಜೊತೆ ನಾವು ಮಾತಾಡ್ಲಿಕ್ಕಾಗುತ್ತೆ, ಕುತ್ಕೊಳಿಕ್ಕಾಗುತ್ತೆ, ಸಮಯ ಕಳಿಲಿಕ್ಕಾಗುತ್ತೆ, ಇದು ನಾರ್ಮಲ್ ಅಲ್ವಾ, ಸಾಮಾನ್ಯ ಅಲ್ವಾ, ಇದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಬಿಟ್ಟು ಜನರಿಗೆ ಅನಿಸ್ಬೋದು. ಆದ್ರೆ ನಮ್ಮ ಉದ್ದೇಶ ಏನಾಗಿದೆ, ನನ್ಗೆ ನನ್ನ ಆಂತರಿಕ ಶಕ್ತಿಗಳನ್ನ ಸ್ಥಿರವಾಗಿ ಇಟ್ಕೊಳ್ಬೇಕು, ಜಮಾ ಮಾಡ್ಕೊಳ್ಬೇಕಾಗಿದೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾನು ಮುಂದುವರಿಬೇಕಾಗಿದೆ ಅಂತ ಹೇಳಿ ನನ್ನ ಉದ್ದೇಶ ಇದೆ ಅಂತಂದ್ರೆ, ಇಂಥ ಗಾಸಿಪ್ ಮಾಡುವಂತಹ ಮಾತುಗಳಿಂದ, ಇನ್ನೊಬ್ಬರನ್ನ ನಿಂದನೆ ಮಾಡುವಂತಹ ಪ್ರವೃತ್ತಿಯಿಂದ, ಅಥವಾ ಇನ್ನೊಬ್ಬರನ್ನ ಕೀಳಾಗಿ ಯಾರ ಪ್ರತಿ ಆದ್ರೂ ಒಬ್ಬರ ಬಗ್ಗೆ ಒಂದು ಒಪಿನಿಯನ್ ಇಟ್ಕೊಂಡ್ಬಿಟ್ಟಿರ್ತೀವಲ್ವಾ, ಅದು ಏನಂತಾರೆ ಪೂರ್ವ ಪೀಡಿತ ನಿರ್ಧಾರಗಳಂದ್ರೆ ಇಂತಹ ಪಂಗಡ ಅಂದ್ರೆ ಇವ್ರು ಹಿಂಗೇ ಇರ್ತಾರೆ ಅಂತ ಹೇಳ್ಬಿಟ್ಟು ನಕಾರಾತ್ಮಕವಾಗಿ ಅವ್ರ ಬಗ್ಗೆ ಒಂದು ಒಪಿನಿಯನ್ ಇಟ್ಕೊಂಡ್ಬಿಟ್ಟಿರ್ತೀವಲ್ವಾ, ಅಂತ ಎಲ್ಲಾದ್ರಿಂದನೂ ನಾವು ಮುಕ್ತರಾಗ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ನಮ್ಮ ಗುರಿ ಕಡೆ ಹೋಗ್ಬೇಕಾಗಿದೆ, ಅದಕ್ಕೋಸ್ಕರ ಪ್ರಯತ್ನ ಪಡ್ತಿರ್ತೇವೆ. ಆದ್ರೆ ಇಂಥ ಕೆಲವೊಂದ್ರ ಬಗ್ಗೆ ನಾವು ಕಾಳಜಿ ವಹಿಸ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಪಡುವಂತ ಪರಿಶ್ರಮ ಎಲ್ಲ ವ್ಯರ್ಥವಾಗಿ ಹೋಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಆಂತರಿಕ ಈ ಸ್ಪಿರಿಚುವಲ್ ಓರಾ ಅಥವಾ ಆಧ್ಯಾತ್ಮಿಕ ತೇಜಸ್ಸು ಅಂತ ಏನ್ ಹೇಳ್ತಾರಲ್ವಾ, ಇದು ಯಾವಾಗ್ಲೂ ಬೆಳಗ್ತಾ ಇರ್ಬೇಕು, ಪ್ರಕಾಶಮಯವಾಗಿರ್ಬೇಕು, ಹೊಳಿತಾ ಇರ್ಬೇಕು, ಶಕ್ತಿಶಾಲಿಯಾಗಿರ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾವ್ ಇಂತಹ ಸೋರುವಿಕೆ, ನಮ್ಮ ಆಂತರಿಕ ಎನರ್ಜಿಯನ್ನ ಅಂತೆ ಮಾಡುವಂತ ಇಂಥ ರಂಧ್ರಗಳನ್ನ ಏನ್ ಮಾಡ್ಬೇಕಾಗತ್ತೆ, ಬಂದ್ ಮಾಡ್ಬೇಕಾಗುತ್ತೆ. ಹಾಗಿದ್ರೆ ಏನ್ ಮಾಡೋದು, ಏನು ಗಾಸಿಪ್ ಮಾಡಬಾರ್ದು, ಇನ್ನೊಬ್ರ ಬಗ್ಗೆ ಏನು ಟೀಕೆ ಮಾಡಬಾರ್ದು ಅಂತಂದ್ರೆ ನಾವ್ ಯಾರ ಜೊತೆ ಮಾತೇ ಆಡ್ಬಾರ್ದು, ಹಾಗಿದ್ರೆ ಎಲ್ಲರಿಂದ ದೂರ ಆಗಿ ಒಂಟಿಯಾಗಿ ಬದುಕಬೇಕಾ ಹಾಗಿದ್ರೆ ಅಂತ ಪ್ರಶ್ನೆ ಬರ್ಬೋದು. ಇದ್ರ ಅರ್ಥ ನೀವು ಎಲ್ಲರಿಂದ ದೂರ ಆಗಿ ಎಲ್ಲರನ್ನ ಬಿಟ್ಬಿಟ್ಟು ಒಂಟಿಯಾಗಿ ಬದುಕಿ ಅಂತ ಅಲ್ಲ. ಇದ್ರ ಅರ್ಥ ಕಾಳಜಿ ವಹಿಸ್ಬೇಕಾಗಿದೆ. ಹೇಗೆ ಒಂದು ಚಿಕ್ಕ ಆಟವನ್ನ ನಾವು ಆಡ್ತಿರ್ತೀವಲ್ವಾ, ನಿಂಬು ಸ್ಪೂನ್ ಆಟ. ನಿಂಬೆ ಹಣ್ಣನ್ನ ಆ ಸ್ಪೂನಲ್ಲಿ ಇಟ್ಬಿಟ್ಟು ಆ ಸ್ಪೂನನ್ನ ಬಾಯಲ್ಲಿ ಹಿಡ್ಕೊಂಡ್ಬಿಟ್ಟು ಸ್ಪರ್ಧೆ ಮಾಡ್ತಾ ಓಡ್ತಾ ಇರ್ತೇವೆ, ಇನ್ನೊಬ್ರ ಜೊತೆ ಸ್ಪರ್ಧೆನೂ ಮಾಡ್ತಿರ್ತೇವೆ. ಆದ್ರೂ ಕೂಡ ಗಮನ ಎಲ್ಲ ಆ ನಿಂಬೆ ಹಣ್ಣು ನಮ್ಮ ಸ್ಪೂನಿಂದ ಬೀಳ್ಬಾರ್ದು, ಚಮಚದಿಂದ ಬೀಳ್ಬಾರ್ದು, ಅದ್ರ ಕಡೆ ಗಮನ ಕೊಡ್ತೇವೆ ಅಲ್ವಾ. ಎಲ್ರ ಜೊತೆನೇ ಇದ್ದೇವೆ ನಾವು, ಆದ್ರೂ ನಮ್ಮ ನಿಂಬೆ ಹಣ್ಣಿನ ಮೇಲೆ ಗಮನ ಇದೆ ನಮ್ಗೆ. ಹಾಗೇನೆ ನಾವೆಲ್ಲರ ಜೊತೆ ಬೆರೀತಾ ಇದ್ದೇವೆ, ಕೂತ್ಕೊಳ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ, ಕೆಲಸ ವ್ಯವಹಾರಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಗಮನ ನಮ್ಮ ಮನಸ್ಸಿನ ಖುಷಿ, ಆನಂದ, ನೆಮ್ಮದಿಯನ್ನ ಹಾಳು ಮಾಡುವಂತಹ ಅಥವಾ ನಮ್ಮ ಆಂತರಿಕ ಶಕ್ತಿಯನ್ನ ಕಡಿಮೆಗೊಳಿಸುವಂತಹ ಯಾವುದೆಲ್ಲ ಮಾತುಗಳಿದಾವೆ, ಯಾವುದೆಲ್ಲ ಅಭ್ಯಾಸಗಳಿದಾವಲ್ವಾ, ಅವುಗಳಿಂದ ಸ್ವಲ್ಪ ನಾವು ಏನಾಗಿರ್ಬೇಕಾಗಿದೆ, ಜಾಗೃತವಾಗಿರ್ಬೇಕಾಗಿದೆ. ಅವುಗಳ ಬಗ್ಗೆ ನಾವು ಸ್ವಲ್ಪ ಗಮನ ವಹಿಸ್ಬೇಕಾಗಿದೆ. ಸೊ ಇಲ್ಲ ಅಂತಂದ್ರೆ ಓಟದಲ್ಲೇನೋ ಓಡ್ತಾ ಇದ್ವಿ, ಆದ್ರೆ ಆ ನಿಂಬೆ ಹಣ್ಣು ಬಿದ್ದೋದ್ರೆ ನಾವು ಎಲ್ರಿಗಿಂತ ಮುಂಚೆನೆ ಗುರಿ ತಲುಪಬಹುದು, ಆದ್ರೆ ಪ್ರಯೋಜನ ಏನು? ಹಾಗೇನೆ ಜೀವನದಲ್ಲಿ ಸರಿ ಆಯ್ತು, ಇದೆಲ್ಲ ಮಾಡ್ತಾ ಇದ್ದೇವೆ, ಆದ್ರೆ ನೀವು ಆಂತರಿಕವಾಗಿ ನೆಮ್ಮದಿನೇ ಇಲ್ಲ, ಖುಷಿನೇ ಇಲ್ಲ ಅಂತಂದ್ರೆ ನಾವಿಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ನಮ್ಮ ಗುರಿ ಏನಾಗಿದೆ, ಉದ್ದೇಶ ಏನಾಗಿದೆ, ನಾವು ಯಾವ ಪ್ರಯಾಣದಲ್ಲಿ ಮುಂದೆ ನಡೀತಾ ಇದೀವಿ, ಇಷ್ಟ ಪಡ್ತಾ ಇದೀವಿ, ಸೊ ಆ ಪ್ರಯಾಣದಲ್ಲಿ ಮುಂದೆ ಹೋಗ್ಬೇಕು ಅಂತಂದ್ರೆ ಕಾಳಜಿ ವಹಿಸ್ಬೇಕಾಗಿದೆ ಅಷ್ಟೇನೆ. ಇವಾಗ ನಾನು ವೈಟ್ ಬಟ್ಟೆಯನ್ನ ಧರಿಸಿದ್ದೇನೆ. ಸೊ ವೈಟ್ ಬಟ್ಟೆ ಧರಿಸಿದ್ದೇನೆ ಅಂತ ಹೇಳ್ಬಿಟ್ಟು ಯಾವುದೇ ಕೆಲಸ ಕಾರ್ಯ ಮಾಡದೆ ನಾನು ಒಂದ್ ಕಡೆ ಕೂತ್ಕೊಂಡ್ಬಿಡ್ತೇನೆ, ಇಲ್ಲಾಂದ್ರೆ ಈ ವೈಟ್ ಬಟ್ಟೆ ಗಲೀಜ್ ಆಗ್ಬಿಡುತ್ತೆ ಅಂತ ನಾನು ಯೋಚನೆ ಮಾಡಿದ್ರೆ ನಡೀತಾ ಜೀವನ? ಇಲ್ಲ ಅಲ್ವಾ. ವೈಟ್ ಬಟ್ಟೆ ಧರಿಸಿದ್ದೇನೆ, ನನ್ಗೆ ಈ ವೈಟ್ ಬಟ್ಟೆ ವೈಟ್ ಆಗೇ ಇರ್ಬೇಕು, ಆದ್ರೆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು, ಜನರೊಂದಿಗೆ ಕುಳಿತುಕೊಳ್ಬೇಕು, ಕೆಲಸ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು, ಆದ್ರೆ ಈ ಬಟ್ಟೆ ಗಲೀಜ್ ಆಗದೆ ಇರುವ ಹಾಗೆ ನಾನು ಗಮನ ಕೊಡ್ಬೇಕಾಗಿದೆ. ಹಾಗೇನೆ ನಮ್ಮ ಜವಾಬ್ದಾರಿಗಳನ್ನ ನಾವು ನಿರ್ವಹಿಸಬೇಕಾಗಿದೆ, ಪರಿವಾರದ ಜೊತೆ ಇರ್ಬೇಕಾಗಿದೆ, ಸಂಬಂಧಗಳಲ್ಲಿ ಬರ್ತೇವೆ, ಸಂಪರ್ಕದಲ್ಲಿ ಬರ್ತೇವೆ, ಕೆಲಸ ಕಾರ್ಯಗಳನ್ನ ಮಾಡ್ತೇವೆ. ಆದ್ರೆ ನಮ್ಮ ಆಂತರಿಕ ಎನರ್ಜಿಯನ್ನ ನಷ್ಟ ಮಾಡುವಂತ ಈ ಗಾಸಿಪ್ ಮಾಡೋದಾಗ್ಲಿ, ಇನ್ನೊಬ್ಬರ ಬಲಹೀನತೆ ಬಗ್ಗೆ ನಾವು ಮಾತಾಡೋದಾಗ್ಲಿ, ಇಂಥದ್ರ ಬಗ್ಗೆ ಏನ್ ಮಾಡ್ಬೇಕಾಗಿದೆ, ಕಾಳಜಿ ವಹಿಸ್ಬೇಕಾಗಿದೆ. ಹೇಗೆ ಅವಾಯ್ಡ್ ಮಾಡೋದು ಹಾಗಿದ್ರಿ ಇದನ್ನೆಲ್ಲ? ಇನ್ನೊಬ್ರು ಬಂದು ನನ್ಗೇನು ಇಂಟ್ರೆಸ್ಟ್ ಇಲ್ಲ, ನಾನೇನ್ ಮಾತಾಡ್ತಾ ಇಲ್ಲ ಯಾರ ಬಗ್ಗೆನು, ಆದ್ರೆ ಇನ್ನೊಬ್ರು ಬಂದ್ಬಿಟ್ಟು ಹೇಳ್ತಾರಲ್ಲ, ಅದು ಕೇಳದೆ ಇದ್ರೆ ಹೆಂಗೆ, ಮತ್ತೆ ನಮ್ಮನ್ನೆಲ್ಲ ಗ್ರೂಪ್ ಇಂದ ಹೊರಗಡೆ ಮಾಡ್ಬಿಡ್ತಾರಲ್ವಾ ಅಂತ ಅನ್ಬೋದು. ಆದ್ರೆ ಇನ್ನೊಬ್ರು ಬಂದು ನಿಮ್ಮ ಹತ್ರ ಮಾತಾಡಿದ್ರು ಕೂಡ, ಇಂಥವ್ರ ಮನೇಲಿ ಹೀಗಾಯ್ತಂತೆ, ಇಂಥವ್ರ ಮನೇಲಿ ಈ ತರ ಆಯ್ತು ಅಂತೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಯಾವ್ದಾದ್ರು ಒಂದು ನಕಾರಾತ್ಮಕವಾದ ವಿಷಯದ ಬಗ್ಗೆ ನಿಮ್ಮ ಹತ್ರ ಹೇಳಿದ್ರು ಕೂಡ ಅದನ್ನ ನೀವು ಪರಿವರ್ತನೆ ಮಾಡಬಹುದಾಗಿದೆ. ಹೌದಾ, ಹಾಗಿದ್ರೆ ನಾವು ಸ್ವಲ್ಪ ಹೊತ್ತು ಕುಳಿತುಕೊಂಡ್ಬಿಟ್ಟು
ಅವ್ರ ಪರಿಸ್ಥಿತಿ ಸುಧಾರಣೆ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡೋಣ, ಅವ್ರಿಗೋಸ್ಕರ ಆಗಿ ಧ್ಯಾನ ಮಾಡೋಣಂತೆ, ಒಂದು ಒಳ್ಳೆ ಎನರ್ಜಿಯನ್ನು ಅವ್ರಿಗೆ ಕಳಿಸೋಣಂತೆ, ಅಥವಾ ಈ ರೀತಿ ಅವ್ರಿಗೆ ನಾವು ಸಲಹೆ ಕೊಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಪರಿವರ್ತನೆ ಮಾಡ್ಬೇಕಾಗಿದೆ. ಸೊ ನಮ್ಮಲ್ಲಿ ನಾವಿಷ್ಟು ಶಕ್ತಿಯನ್ನ ತಂದ್ಕೊಂಡ್ವಿ, ಈ ರೀತಿ ನಾವು ಮಾತನಾಡಿದ್ವಿ ಅಂತಂದ್ರೆ ಒಂದ್ 2-3 ಬಾರಿ ನಾವು ಈ ರೀತಿ ಮಾಡಿದ್ರು ಕೂಡ ಇನ್ನೊಬ್ರು ನಮ್ ಜೊತೆ ವ್ಯವಹಾರ ಏನಿರುತ್ತಲ್ಲ ಅವರು ಕೂಡ ನೋಟಿಸ್ ಮಾಡ್ತಾರೆ, ಇವರಿಗೆ ನಕಾರಾತ್ಮಕವಾಗಿ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ರ ಬಗ್ಗೆ ಇಷ್ಟ ಇಲ್ಲ, ನಾವ್ ಇದನ್ನ ಹೇಳಿದ್ರು ಅವ್ರು ಏನಾದ್ರು ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಿಂದ ಇನ್ನೊಬ್ರಾದ್ರೂ ಬದಲಾವಣೆ ಆಗ್ತಾರೆ, ಅಥವಾ ನಮ್ಗೆ ಅಂತ ವಿಷಯಗಳನ್ನ ಹೇಳೋದಾದ್ರೆ ಬಿಡ್ತಾರೆ. ಎಷ್ಟೋ ಬಾರಿ ನಮ್ ಬಗ್ಗೆನೆ 3ನೇ ವ್ಯಕ್ತಿ ಏನೋ ಮಾತಾಡಿರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಅಂತ ವಿಷಯಗಳನ್ನ ತಂದು ಇನ್ನೊಬ್ರು ನಮ್ಗೆ ಹೇಳ್ತಿರ್ತಾರೆ, ನಿಮ್ಗೆ ಗೊತ್ತಾ ನಿಮ್ ಬಗ್ಗೆ ಇವ್ರು ಈ ರೀತಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಅಂತ ವಿಷಯಗಳನ್ನು ಕೂಡ ನಾವೇನ್ ಮಾಡ್ಬೇಕಾಗಿದೆ, ಕಟ್ ಮಾಡ್ಬೇಕಾಗಿದೆ. ಇಲ್ಲ ಹೌದಾ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಹೋದ್ವಿ, ಮತ್ತೆ ಯಾರು ಆ ರೀತಿ ಮಾತಾಡಿದ್ರು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಹೋದ್ವಿ, ಅವರನ್ನು ತಿರಸ್ಕಾರ ಮಾಡ್ತಾ ಅವ್ರ ಬಗ್ಗೆ ಈರ್ಷ್ಯ ಪಡ್ತಾ ಇದ್ವಿ ಅಂತಂದ್ರೆ, ಕೋಪ ಮಾಡ್ಕೊಳ್ತಾ ಇದ್ವಿ ಅಂತಂದ್ರೆ, ಇವೆಲ್ಲಾನು ಏನಾಗಿದ್ದಾವೆ, ನಮ್ಮ ಆಂತರಿಕ ಶಕ್ತಿಗಳನ್ನ ನಷ್ಟ ಮಾಡುವಂತಹ ಅಭ್ಯಾಸಗಳು ಅಥವಾ ಸಂಸ್ಕಾರ ಸ್ವಭಾವಗಳು ಆಗಿದ್ದಾವೆ. ಇದರಿಂದ ಏನ್ ಲಾಭ ಇಲ್ಲ. ಸೊ ಆದ್ರೆ ನಾವೇನ್ ಮಾಡ್ಬೇಕಾಗಿದೆ, ನಮ್ಗೆ ಯಾರಾದ್ರೂ ನೆಗೆಟಿವ್ ಎನರ್ಜಿ ಇಂಥದನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಹತ್ರ ಆಪ್ಷನ್ಸ್ ಇದೆ. ಅದೇ ರೀತಿ ನಾವು ಕೂಡ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ವರ್ಣನೆ ಮಾಡ್ತಾ ಅಂತದ್ದೇ ಎನರ್ಜಿಯನ್ನ ನಾವು ಕ್ರಿಯೇಟ್ ಮಾಡ್ತಾ ಅವ್ರಿಗೆ ಕಳಿಸ್ತಾ ಹೋದ್ವಿ ಅಂತಂದ್ರೆ ನಮ್ಮ ಸ್ಥಿತಿ ಇನ್ನೂ ಏನಾಗುತ್ತೆ, ಕಡಿಮೆ ಆಗ್ತಾ ಆಗ್ತಾ ಆಗ್ತಾನೆ ಬರುತ್ತೆ. ಊಹಿಸ್ಕೊಳ್ಳಿ, ಒಂದು ಸುಂದರವಾದ ಮೂರ್ತಿ ಇದೆ. ಆ ಮೂರ್ತಿ ತುಂಬಾ ಆಕರ್ಷಣವಾಗಿದೆ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನುವಷ್ಟು ಅದರಲ್ಲಿ ಹೊಳಪಿದೆ, ಆ ಮುಖದಲ್ಲಿ ಕಳೆ ಇದೆ, ಒಂದು ದೈವಿ ಆಕರ್ಷಣೆ ಇದೆ ಆ ಮೂರ್ತಿಯಲ್ಲಿ, ಮತ್ತು ಒಂದು ದಿವ್ಯವಾದ ತೇಜಸ್ಸಿದೆ, ಒಂದು ಪ್ರಕಾಶ ಇದೆ ಆ ಮೂರ್ತಿಯಲ್ಲಿ. ಆ ಮೂರ್ತಿಯಿಂದ ನಿರಂತರವಾಗಿ ಶಕ್ತಿಯ ಕಂಪನಗಳು ಹೊರಹೊಮ್ತಾ ಇದಾವೆ. ಆ ಮೂರ್ತಿಯನ್ನ ನೋಡ್ತಾ ಇದ್ರೆ ಒಂದು ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ. ಜನರಿಗೆ ಅದನ್ನ ನೋಡ್ತಾ ಆ ಮೂರ್ತಿಯ ಬಗ್ಗೆ, ಅದರಿಂದ ಆಗ್ತಾ ಇರುವಂತ ಅನುಭವದ ಬಗ್ಗೆ ಅವರು ಮಹಿಮೆ ಮಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಆದ್ರೆ ಆ ಮೂರ್ತಿ ನಮ್ಮದೇ ಆಗಿದೆ ಅನ್ಕೊಳ್ಳಿ, ನಮ್ಮದೇ ಒಂದು ಪ್ರತಿಬಿಂಬ ಆಗಿದೆ ಅಂತ ಅನ್ಕೊಳ್ಳಿ. ನಾನು ಯಾವಾಗ ಇನ್ನೊಬ್ಬರ ಬಗ್ಗೆ ಕೋಪ ಮಾಡ್ಕೊಳ್ತೇನೆ, ನಕಾರಾತ್ಮಕವಾಗಿ ಮಾತಾಡ್ತೇನೆ, ವ್ಯಂಗ್ಯವಾಗಿ ಟೀಕೆ ಮಾಡ್ತೇನೆ, ಅವರನ್ನ ನಿಂದನೆ ಮಾಡುವಂತಹ ಪ್ರವೃತ್ತಿಯಲ್ಲಿರ್ತೇನೆ, ಅವಾಗ ಆ ಮೂರ್ತಿಯಲ್ಲಿ ಆ ದೈವಿ ಕಳೆ ಏನಿತ್ತು, ದಿವ್ಯವಾದ ತೇಜಸ್ ಏನಿತ್ತು, ಒಂದು ಆತ್ಮೀಯ ಹೊಳಪೇನಿತ್ತು, ಅದು ಕಡಿಮೆ ಆಗ್ತಾ ಇದೆ. ಸೊ ಈ ರೀತಿ ನಾವು ಕೂಡ ನಮ್ಮಲ್ಲಿರುವಂತಹ ಏನು ದೈವಿಕ ಕಳೆ ಆಗಿರ್ಬೋದು, ಆಧ್ಯಾತ್ಮಿಕ ತೇಜಸ್ ಆಗಿರ್ಬೋದು, ನಮ್ದು ಕೂಡ ಯಾಕೆ ನಷ್ಟ ಆಗುತ್ತೆ ಅಂತಂದ್ರೆ ಇಂತಹ ಗುಣಗಳು ಅಥವಾ ಸ್ವಭಾವ ಸಂಸ್ಕಾರಗಳಿಂದ. ಅದಕ್ಕೋಸ್ಕರ ಇನ್ನೊಬ್ರು ನಮ್ಮ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ ನಮ್ಮ ಹಿಂದೆ ಅಂತಂದ್ರೆ, ಅದನ್ನೇ ಯಾರಾದ್ರೂ ಬಂದು ನಮ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೂ ಕೂಡ ಅದನ್ನ ಅಲ್ಲಿಗೆ ಕಟ್ ಮಾಡಿ ಆ ಎನರ್ಜಿಯನ್ನ ಪರಿವರ್ತನೆ ಮಾಡ್ಬಿಟ್ಟು ನೀವು ಅವ್ರಿಗೆ ಒಳ್ಳೆ ಎನರ್ಜಿಯನ್ನ ಕಳಿಸಿ. ಒಳ್ಳೆ ಎನರ್ಜಿ ಅಂತಂದ್ರೆ ಯಾವುದು? ಸೊ ಯಾರಾದ್ರೂ ಬಂದು ಈ ರೀತಿ ಹೇಳಿದ್ರು ಕೂಡ ಅವ್ರಿಗೆ ಹೇಳಿ, ಹೌದಾ ಪರವಾಗಿಲ್ಲ, ಅವ್ರು ಯಾವ್ದೋ ಬೇರೆ ಮೂಡಲ್ಲಿ ಇರ್ಬೋದು, ಸೊ ಬಟ್ ಅವ್ರದ್ದು ನಮ್ದು ಸಂಬಂಧ ಬಹಳ ಚೆನ್ನಾಗಿದೆ, ನಾನು ಹೇಗೆ ಇದ್ರು ಅವರು ಸ್ವೀಕಾರ ಮಾಡ್ತಾರೆ, ಅವ್ರ ಬಗ್ಗೆ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ, ಗೌರವ ಇದೆ ಅಂತ ಹೇಳ್ಬಿಟ್ಟು ನೀವು ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದ್ರಿ ಅಂತಂದ್ರೆ ನಿಮ್ಗೆ ಬಂದು ಹೇಳ್ತಾ ಇರುವಂತಹ ವ್ಯಕ್ತಿನೂ ಸುಮ್ಮನೆ ಆಗಿ ಹೋಗ್ತಾರೆ, ಇನ್ನು ಜಾಸ್ತಿ ವರ್ಣನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ಅವ್ರನ್ನ ಆ ರೀತಿ ಮಾತಾಡಿದ್ರು ಕೂಡ ನೀವು ಅವ್ರ ಬಗ್ಗೆ ಒಂದು ಒಳ್ಳೆಯ ಆಶೀರ್ವಾದ ನೀಡುವಂತ, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಚೆನ್ನಾಗಿರ್ಲಿ, ಅವ್ರು ಖುಷಿಯಾಗಿರ್ಲಿ, ಅವ್ರು ಮಾಡುವಂತ ಎಲ್ಲ ಕೆಲಸಗಳಲ್ಲಿ ಅವ್ರು ಯಶಸ್ವಿ ಆಗ್ಲಿ, ಈ ರೀತಿ ಒಳ್ಳೇದನ್ನೇ ಅವ್ರಿಗೆ ನೀವು ಹಾರೈಸಿದ್ರಿ ಅಂತಂದ್ರೆ ನಿಮ್ಮ ಸಕಾರಾತ್ಮಕವಾದ ಎನರ್ಜಿ, ಮೊದಲು ನೀವು ಇದನ್ನ ಚೆನ್ನಾಗಿ ಫೀಲ್ ಮಾಡ್ತೀರಾ, ನೀವು ಯೋಚನೆ ಮಾಡ್ಬೇಕಾದ್ರೆ ನಿಮ್ಮ ಭಾವನೆಗಳು ಚೆನ್ನಾಗಿರ್ತವೆ, ಆ ಎನರ್ಜಿ ಅವರನ್ನ ತಲುಪ್ತಾ ಇರುತ್ತೆ, ಮತ್ತು ಅವ್ರ ವಿಚಾರಧಾರೆಗಳು ಸಮಯದ ಅನುಸಾರ ಏನಾಗ್ತವೆ, ನಿಮ್ ಪ್ರತಿ ಪರಿವರ್ತನೆ ಆಗ್ತವೆ. ಸೊ ಅದ್ರಿಂದ ನಾವಿಲ್ಲಿ ಯಾವ್ದನ್ನು ಬಿಟ್ಟು ದೂರ ಸರಿದು ಇರುವಂತ ಅವಶ್ಯಕತೆ ಇಲ್ಲ, ಎಲ್ಲಿದ್ದೇವೆ ಅಲ್ಲೇ ಇದ್ದೇವೆ, ಆದ್ರೆ ಪರಿವರ್ತನೆ ಮಾಡ್ಕೊಳ್ತಾ ಇದ್ದೇವೆ. ಗಾಸಿಪ್ ಮಾಡೋದು, ಇನ್ನೊಬ್ಬರ ಬಲಹೀನತೆಯನ್ನು ನೋಡೋದು ಅಥವಾ ಅದ್ರ ಬಗ್ಗೆ ಮಾತಾಡೋದು, ವರ್ಣನೆ ಮಾಡೋದನ್ನ ಬಿಟ್ಟು ಏನ್ ಮಾಡ್ತಾ ಇದೀವಿ, ಅಂತ ವಿಷಯ ಏನಾದ್ರೂ ಕೇಳಿದ್ವಿ ಅಂತಂದ್ರೆ ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ವಿ, ಅವರಿಗೆ ಒಳ್ಳೆಯ ಆಶೀರ್ವಾದದ ಎನರ್ಜಿಯನ್ನ ಕಳಿಸ್ತಾ ಇದೀವಿ. ಅವ್ರ ಪರಿಸ್ಥಿತಿ ದೂರ ಆಗ್ಲಿ, ಒಂದು ಒಳ್ಳೆಯ ಸ್ಥಿತಿ ಅವರಿಗೆ ನಿರ್ಮಾಣ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ಇದೀವಿ. ಈ ರೀತಿ ಗಾಸಿಪ್ ಅನ್ನ ನಾವ್ ಏನ್ ಮಾಡ್ಬೋದಾಗಿದೆ, ಪರಿವರ್ತನೆ ಮಾಡ್ಬೋದಾಗಿದೆ. ಮತ್ತೆ ಇನ್ನೊಬ್ಬರನ್ನ ಕೀಳಾಗಿ ನೋಡುವಂತಹ, ನಿಂದನೆ ಮಾಡುವಂತಹ ಪ್ರವೃತ್ತಿ ಬಗ್ಗೆ ಇದನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೇಬೇಕಾಗಿದೆ. ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮರಾಗಿದ್ದೇವೆ, ಎಲ್ಲರೂ ಕೂಡ ಸಮಾನರಾಗಿದ್ದೇವೆ, ಒಂದೇ ಮನೆಯಿಂದ ಬಂದಿದ್ದೇವೆ, ಒಬ್ಬ ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಇಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ಭಿನ್ನವಾದ ಪಾತ್ರಗಳನ್ನ ಅಭಿನಯ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರು ಮೇಲೂ ಅಲ್ಲ, ಇಲ್ಲಿ ಯಾರು ಕೀಳು ಅಲ್ಲ, ಆದ್ರೆ ಬೇರೆ ಬೇರೆ ದರ್ಜೆ ಇರುವಂತಹ ಪೊಸಿಷನ್ಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಗೌರವ ಅನ್ನೋದು ಎಲ್ರಿಗೂ ಕೂಡ ಸಮಾನವಾದದ್ದು ಆಗಿದೆ. ನಾನು ಎಷ್ಟು ಎಲ್ರಿಗೂ ಗೌರವ ಕೊಡ್ತೇನೆ, ಅಷ್ಟೇ ಗೌರವನ ನಾನು ವಾಪಸ್ ಪಡಿತೇನೆ. ಈ ಅರಿವಿನೊಂದಿಗೆ ನಾವೆಲ್ಲರನ್ನೂ ಕೂಡ ಏನ್ ಮಾಡ್ಬೇಕಾಗಿದೆ, ಸಮಾನವಾದ ದೃಷ್ಟಿಯಿಂದ, ಸ್ವೀಕಾರದ ದೃಷ್ಟಿಯಿಂದ ನೋಡ್ತಾ ಇದ್ವಿ ಅಂತಂದ್ರೆ ಇಂತಹ ಈ ರಂಧ್ರಗಳನ್ನು ಕೂಡ ನಾವೇನ್ ಮಾಡ್ಬೋದಾಗಿದೆ, ಬಂದ್ ಮಾಡ್ಬೋದಾಗಿದೆ. ಮತ್ತೆ ಇನ್ನೊಂದು,
ಇನ್ನೊಬ್ಬರ ಕಾರ್ಯವೈಖರಿಯ ಬಗ್ಗೆ ಅಥವಾ ಅವ್ರು ಮಾಡೋ ಕೆಲಸದ ಬಗ್ಗೆ ಯಾವಾಗ್ಲೂ ಜಡ್ಜ್ ಮಾಡುವಂತಹ ಸಂಸ್ಕಾರ ನಮ್ಮಲ್ಲಿ ಇದೆ ಅಂತಂದ್ರೆ, ಸೊ ನಾನಿವತ್ತು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಕೂಡ ಇಲ್ಲಿ ಭಿನ್ನವಾಗಿರುವಂತಹ ಸಂಸ್ಕಾರಗಳನ್ನ ಹೊಂದಿದ್ದೇವೆ, ಸಾಮರ್ಥ್ಯವನ್ನ ಹೊಂದಿದ್ದೇವೆ. ಇವತ್ತೇನು ಅವರೆಲ್ಲ ಕೆಲಸ ಮಾಡ್ತಾ ಇದಾರಲ್ಲ, ವರ್ತಮಾನದಲ್ಲಿ ಅವರಲ್ಲಿರುವಂತಹ ಸಾಮರ್ಥ್ಯ ಮತ್ತು ಸಂಸ್ಕಾರದ ಅನುಸಾರವಾಗಿ ಅವರು ಆ ರೀತಿ ಕಾರ್ಯಗಳನ್ನ ಅಥವಾ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ನನ್ನ ಸಾಮರ್ಥ್ಯ ವರ್ತಮಾನದಲ್ಲಿ ಅಥವಾ ನನ್ನ ಸಂಸ್ಕಾರ ಅವರಿಂದ ಭಿನ್ನ ಆಗಿದೆ. ಸೊ ಅವರು ಬೇರೆ ಆಗಿದ್ದಾರೆ ಈ ಸಮಯದಲ್ಲಿ ಸಂಸ್ಕಾರಗಳಿಂದ ನೋಡೋದಾದ್ರೆ. ಸೊ ನನ್ನ ಆಯ್ಕೆಗಳು ಬೇರೆ ಆಗಿದ್ದಾವೆ. ಸೊ ನಾವೆಲ್ಲರೂ ಯಾರು ತಪ್ಪಲ್ಲ ಇಲ್ಲಿ, ಅವರಿಗೆ ಅದೇ ಸರಿಯಾಗಿದೆ, ಬಟ್ ನನ್ನ ದೃಷ್ಟಿಕೋನ ಅವ್ರಿಗಿಂತ ಭಿನ್ನ ಆಗಿದೆ. ಈ ರೀತಿನ ಒಂದು ಸರಿಯಾದ ವಿಚಾರಗಳಿಂದ ಒಂದು ಅರಿವಿನೊಂದಿಗೆ ಈ ಜಡ್ಜ್ ಮಾಡುವಂತಹ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಂಡ್ಬಿಟ್ಟು ಸ್ವೀಕಾರ ಮಾಡುವಂತಹ ಸಂಸ್ಕಾರವನ್ನ ಸ್ವಭಾವವನ್ನ ನಮ್ಮಲ್ಲಿ ರೂಢಿಸ್ಕೊಂಡ್ವಿ ಅಂತಂದ್ರೆ, ಇಂತಹ ರಂಧ್ರ ಏನಿದೆ ಅಲ್ವಾ, ನಮ್ಮ ಆಂತರಿಕ ಶಕ್ತಿಯ ಸೋರುವಿಕೆ ರಂಧ್ರ ಏನಿದೆ ಅಲ್ವಾ, ಇದನ್ನು ಕೂಡ ಬಂದ್ ಮಾಡ್ಕೊಳ್ಬಹುದಾಗಿದೆ. ನಾವೆಲ್ಲರೂ ಕೂಡ ಜೀವನದಲ್ಲಿ ಒಂದು ಚೆನ್ನಾಗಿರುವಂತಹ ವ್ಯಕ್ತಿತ್ವನ ಹೊಂದಬೇಕು, ಸ್ವಭಾವಗಳನ್ನ ಹೊಂದಬೇಕು ಅಂತಾನೆ ಇಷ್ಟಪಡ್ತೀವಲ್ವಾ. ಸೊ ನಮ್ಮಿಂದ ಎಲ್ರಿಗೂ ಕೂಡ ಒಂದು ನಿಶ್ಚಿಂತತೆಯ, ಒಂದು ಶಾಂತಿ, ಒಂದು ಪ್ರೀತಿಯ ಅನುಭವ ಆಗ್ಬೇಕು ಅಂತಾನೆ ಇಷ್ಟಪಡ್ತೇವೆ. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಪ್ರಯತ್ನನ ಮಾಡ್ತಿರ್ತೇವೆ, ಆದ್ರೆ ಇಂತಹ ರಂಧ್ರಗಳು ನಮ್ಗೆ ಗೊತ್ತಿಲ್ದೇನೆ ನಮ್ಮಿಂದ ಇಂತಹ ಶಕ್ತಿಯನ್ನ ನಷ್ಟ ಮಾಡ್ತಿರ್ತವೆ ಮತ್ತು ನಾವು ಸಾಮಾನ್ಯರಂತಾನೆ ವರ್ತಿಸ್ತಾ ಇರ್ತೇವೆ. ಸೊ ಅದಕ್ಕಾಗಿ ಈ ಆಂತರಿಕ ಶಕ್ತಿ, ಈ ಆಭಾಮಂಡಲ ಅಥವಾ ಸ್ಪಿರಿಚುವಲ್ ಓರಾ ಅಂತ ಹೇಳ್ಬಿಟ್ಟು ಏನ್ ಕರಿತಿರ್ತಾರಲ್ವಾ, ಇದು ನಮ್ಮ ಆಲೋಚನೆ, ಭಾವನೆ, ಉದ್ದೇಶಗಳಿಂದ ನಿರ್ಮಾಣ ಆಗ್ತಿರುತ್ತೆ. ಇದು ಎಷ್ಟು ಹೈ ಇರುತ್ತೆ ಅಂದ್ರೆ ಚೆನ್ನಾಗಿರುತ್ತೆ, ಶುಭ್ರವಾಗಿರುತ್ತೆ, ಶಕ್ತಿಶಾಲಿಯಾಗಿರುತ್ತೆ, ಅಷ್ಟು ಇದು ನಮ್ಮ ಮಾನಸಿಕ ಆರೋಗ್ಯ ಅಂತಂದ್ರೆ ನಮ್ಮ ಮನಸ್ಸು, ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರುತ್ತೆ. ಎಂಥದೇ ಸಿಚುವೇಶನ್ಗಳು, ಸವಾಲುಗಳು, ಪರಿಸ್ಥಿತಿಗಳು ಬಂತು ಅಂತಂದ್ರೂ ಕೂಡ ನಾವು ಸ್ಥಿರವಾಗಿರ್ತೇವೆ. ಯಾವಾಗ ಆಂತರಿಕವಾಗಿ ನೀವು ಸ್ಥಿರವಾಗಿರ್ತೀವಲ್ವಾ, ಎಲ್ಲವನ್ನ ಸ್ಪಷ್ಟವಾಗಿ ನೋಡ್ತೀವಿ. ಇದಕ್ಕೆ ಮೈಂಡ್ ಕ್ಲಾರಿಟಿ ಅಂತ ಹೇಳ್ತಾರೆ. ಅಂತಂದ್ರೆ ಎಲ್ಲವನ್ನ ಸ್ಪಷ್ಟವಾಗಿ ನೋಡ್ತಾ ಇದೀವಿ ಅಂತಂದ್ರೆ ನಾವು ಪ್ರತಿಯೊಂದಕ್ಕೂ ಕೂಡ ಶಾಂತವಾಗಿ ಏನ್ ಮಾಡ್ತೇವೆ, ಪ್ರತಿಕ್ರಿಯೆಯನ್ನ ಮಾಡ್ತೇವೆ, ರಿಯಾಕ್ಟ್ ಮಾಡೋದಿಲ್ಲ ಅಲ್ಲಿ. ಸೊ ಸರಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೀವಿ ಅಂತಂದ್ರೆ ಸಿಚುವೇಶನ್ಗಳು ನಮ್ಮ ಕಂಟ್ರೋಲ್ದಲ್ಲಿ ಇರ್ತವೆ. ಮತ್ತು ನಾವೆಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀವಲ್ವಾ, ಅಷ್ಟು ಭಾವನಾತ್ಮಕವಾದ ಆರೋಗ್ಯನೂ ಕೂಡ ನಮ್ದು ಚೆನ್ನಾಗಿರುತ್ತೆ. ನಮ್ದು ಭಾವನಾತ್ಮಕ ಆರೋಗ್ಯ ಚೆನ್ನಾಗಿದೆ ಅಂತಂದ್ರೆ ನಮ್ಮ ದೈಹಿಕ ಆರೋಗ್ಯದ ಮೇಲೂ ಕೂಡ ಇದರ ಪ್ರಭಾವ ಬೀರ್ತಾ ಇರುತ್ತೆ. ಯಾಕಂದ್ರೆ ನಾವು ಮಾನಸಿಕವಾಗಿ ಸ್ಥಿರವಾಗಿದ್ದೇವೆ, ಶಾಂತವಾಗಿದ್ದೇವೆ, ಖುಷಿಯಾಗಿದ್ದೇವೆ, ನೆಮ್ಮದಿಯಿಂದ ಇದ್ದೇವೆ ಅಂತಂದ್ರೆ ಭಾವನಾತ್ಮಕವಾಗಿನೂ ಕೂಡ ಚೆನ್ನಾಗಿ ಅನುಭವ ಮಾಡ್ತಾ ಇದ್ವಿ. ಇದರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನಾಗ್ತಾ ಇರುತ್ತೆ, ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಇದರಿಂದ ನಮ್ಮ ದೈಹಿಕ ಶಕ್ತಿಯ ಅನುಭವನೂ ಕೂಡ ನಾವು ಮಾಡ್ತೇವೆ, ಆರೋಗ್ಯದ ಅನುಭವನೂ ಕೂಡ ಮಾಡ್ತೇವೆ. ಎಷ್ಟೋ ಬಾರಿ ಶಾರೀರಿಕವಾಗಿ ನಾವು ಅಷ್ಟೊಂದೇನು ಪರಿಶ್ರಮದ ಕೆಲಸ ಮಾಡಿಲ್ಲ, ಆದ್ರೂ ಕೂಡ ಆಯಾಸ, ಸುಸ್ತು ಆಗ್ತಿರುತ್ತೆ ಅಂತ ಹೇಳ್ತಿರ್ತಾರಲ್ವಾ, ನಾವು ಕೂಡ ಎಷ್ಟೋ ಬಾರಿ ಅನುಭವ ಮಾಡ್ತೀವಲ್ವಾ. ಇದು ಯಾವ್ದರ ಅನುಭವ ಅಂತಂದ್ರೆ, ಶಾರೀರಿಕವಾಗಿ ನಾನು ಶ್ರಮ ಪಟ್ಟಿಲ್ಲ, ಆದ್ರೆ ಮಾನಸಿಕವಾಗಿ ಈ ರೀತಿ ನನ್ನ ಶಕ್ತಿ ಏನಾಗಿದೆ, ನಷ್ಟ ಆಗಿ ವ್ಯರ್ಥವಾಗಿ ಹೋಯ್ತು, ಮಾನಸಿಕವಾಗಿ ನಾನು ಆಯಾಸಗೊಂಡಿದ್ದೀನಿ. ಇದರ ಪ್ರಭಾವ ನನಗೆ ಶಾರೀರಿಕವಾಗಿನೂ ಕೂಡ ಆಗ್ತಾ ಇರುತ್ತೆ. ಆಯಾಸ, ಸುಸ್ತಿನ ಅನುಭವನ ನಾವು ಮಾಡ್ತಾ ಇರ್ತೇವೆ. ಒಂದು ಸತ್ಯವಾದ ಘಟನೆ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಈ ಆಂತರಿಕ ಶಕ್ತಿ ನಮ್ಗೆ ಹೇಗೆ ಶಾರೀರಿಕ ರೀತಿಯಲ್ಲಿ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ 3ನೇ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆಗಿದ್ದಂತಹ ದಾದಿಜಿ, ಆದರಣೀಯ ದಾದಿಜಿ ಜಾನಕಿಜಿ ಅವರು ಒಂದು ಬಾರಿ ನಮ್ದು ರಾಜಸ್ಥಾನದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ ಮೌಂಟ್ ಅಬು ಅಂತ. ಮೌಂಟ್ ಅಬು ಇಂದ ಕೆಳಗಡೆ ತಲಹಟ್ಟಿ ಅಂತ ಹೇಳ್ಬಿಟ್ಟು ಇನ್ನೊಂದು ಶಾಂತಿವನ ಅಂತ ಕ್ಯಾಂಪಸ್ ಇದೆ. ಮೌಂಟ್ ಅಬು ಇಲ್ಲಿ ಇನ್ನೊಂದು ಕ್ಯಾಂಪಸ್ ಇದೆ. ಆ ಕ್ಯಾಂಪಸ್ ಇಂದ ಕೆಳಗಡೆ ಇರೋ ಶಾಂತಿವನದ ಕ್ಯಾಂಪಸ್ಗೆ ಒಂದು 18 ಕಿಲೋಮೀಟರ್ ಅಂದಾಜು ದೂರ ಆಗುತ್ತೆ. ಅದು ಬೆಟ್ಟಗಳ ಪ್ರದೇಶ, ಈ ರೀತಿ ಘಾಟ್ ಸೆಕ್ಷನ್ ಇರುತ್ತೆ, ರಸ್ತೆಗಳು ಈ ರೀತಿ ಹೋಗ್ತಾ ಇರುತ್ತೆ. ಸೊ ದಾದಿಜಿ ಅವರಿಗೆ ಆ ಸಮಯದಲ್ಲಿ 2 ಕಡೆ 2-3 ಕ್ಯಾಂಪಸ್ ಅಲ್ಲಿ ಪ್ರೋಗ್ರಾಮ್ ಇರೋ ಕಾರಣ 2-3 ಬಾರಿ ಮೇಲ್ಗಡೆ ಹೋಗ್ಬಿಟ್ಟು ಕೆಳಗಡೆ ಬರುವಂತಹ ಸಂದರ್ಭ ಇರುತ್ತೆ ಆ ದಿನ. ಸೊ 2 ಪ್ರೋಗ್ರಾಮ್ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಅಟೆಂಡ್ ಆಗ್ಬಿಟ್ಟು ಮತ್ತೆ ಕೆಳಗಡೆ ಪ್ರೋಗ್ರಾಮ್ ಇರೋ ಕಾರಣ ಕೆಳಗಡೆನು ಬರ್ತಾರೆ, ಮತ್ತೆ ಮೇಲ್ಗಡೆ ಹೋಗುವಂತ ಸಂದರ್ಭ ಬರುತ್ತೆ. ದಾದಿಜಿ ಅವ್ರ ಜೊತೆ ಇನ್ನೊಬ್ರು ಸಿಸ್ಟರ್ ಇರ್ತಾರೆ. ಸೊ 3ನೇ ಬಾರಿ ಮೇಲೆ ಏನು ಹೋದ್ರು, ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಿದ್ರು, ಅಷ್ಟರಲ್ಲಿ ಸಾಯಂಕಾಲ ರಾತ್ರಿ ಸಮಯ ಆಗಿತ್ತು, ಇನ್ನು ವಾಪಸ್ ಕೆಳಗಡೆ ಬರ್ಬೇಕಾಗಿದೆ. ಸೊ 3ನೇ ಬಾರಿ ಬರ್ಬೇಕಾದ್ರೆ ಆ ದಾದಿಜಿ ಅವ್ರ ಜೊತೆ ಇರುವಂತಹ ಸಿಸ್ಟರ್ಗೆ ತಲೆ ಸುತ್ತ ಬರ್ಲಿಕ್ಕೆ ಶುರು ಆಯ್ತು, ವಾಮಿಟಿಂಗ್ ಸೆನ್ಸೇಷನ್ ಆಗ್ಲಿಕ್ಕೆ ಶುರು ಆಯ್ತು, ಕಂಫರ್ಟೇಬಲ್ ಅನುಭವನೇ ಆಗ್ತಾ ಇಲ್ಲ, ಕಾರಲ್ಲಿ ತುಂಬಾ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ. ಮಧ್ಯ ದಾರಿಯಲ್ಲಿ ಕಾರನ್ನ ನಿಲ್ಲಿಸ್ಬಿಟ್ಟು ಕಾರಿಂದ ಇಳಿದ್ಬಿಟ್ಟು ವಾಮಿಟ್ ಮಾಡ್ಕೊಂಡ್ರು. ಸೊ ಸಿಸ್ಟರ್ಗೆ ತುಂಬಾ ಆಯಾಸ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ. ಅವ್ರಿಗೆ ಒಂದೇ ಒಂದು ಯೋಚನೆ ಏನಂತಂದ್ರೆ, ನಾನು ಯುವ ಆಗಿದ್ದೇನೆ, ಹೆಂಗಾಗಿದ್ದೇನೆ, ಆದ್ರೆ ದಾದಿಯವರು ಆಗ ದಾದಿಜಿಯವರಿಗೆ ಸುಮಾರು 100 ವರ್ಷ ಆಯುಷ್, ಅಂದಾಜು 100 ವರ್ಷ ಮೇಲೇನೆ ಆಗಿತ್ತು. ಸೊ ಆ ಸಿಸ್ಟರ್ಗೆ ಆಶ್ಚರ್ಯ ಏನು ಅಂತಂದ್ರೆ, ಅಲ್ಲ ನನ್ಗೆ ಈ ತರ ಕಷ್ಟ ಆಗ್ತಿದೆ, ಡಿಸ್ಕಂಫರ್ಟ್ ಫೀಲ್ ಆಗ್ತಿದೆ, ದಾದಿಜಿ ಜೊತೆನೆ ನಾನಿದ್ದೇನೆ,
ಬೆಳಗ್ಗಿಂದ ದಾದಿಶಿ ಅವರು ಸಾಯಂಕಾಲ ಈಗೂ ಕೂಡ ಎಷ್ಟು ಕಂಫರ್ಟೇಬಲ್ ಆಗಿ ಕುತ್ಕೊಂಡಿದ್ದಾರೆ ಕಾರಲ್ಲಿ, ಜರ್ನಿಯಲ್ಲಿ. ಅವ್ರು ಇಮೇಲ್ ಕೂಡ ನೋಡ್ತಾ ಇದ್ದಾರೆ, ಅದಕ್ಕೆ ರಿಪ್ಲೈನು ಮಾಡ್ತಾ ಇದ್ದಾರೆ, ಅವಾಗ ಫೋನ್ ಕರೆಗಳನ್ನು ಕೂಡ ರಿಸೀವ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಆರಾಮಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆ ಸ್ಟೇಜ್ ಆದ್ರೂ ಕೂಡ ಅವರು ಎಷ್ಟು ಎನರ್ಜೆಟಿಕ್ ಆಗಿದ್ದಾರಲ್ವಾ, ಏನಿದ್ರ ರಹಸ್ಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಶ್ನೆ ಬರುತ್ತೆ. ಸೊ ಸ್ವಲ್ಪ ಸುಧಾರಿಸ್ಕೊಂಡ್ಬಿಟ್ಟು ಕಾರಲ್ಲಿ ಕುತ್ಕೊಂಡ್ಬಿಟ್ಟು ದಾದೀಜಿ ಅವ್ರಿಗೆ ಈ ಪ್ರಶ್ನೆ ಕೇಳ್ತಾರೆ, ದಾದಿ ನನ್ಗೆ ಯಾಕೆ ಇಷ್ಟೊಂದು ಡಿಸ್ಕಂಫರ್ಟ್ ಆಗ್ತಾ ಇದೆ, ನೀವು ಆರಾಮಾಗಿ ಇದ್ದೀರಲ್ವಾ, ಇದ್ರ ರಹಸ್ಯ ಏನು ಅಂತ ಹೇಳ್ಬಿಟ್ಟು. ಬೆಳಗ್ಗಿಂದ ನಾನು ನಿಮ್ ಜೊತೆನೆ ಇದ್ದೇನೆ, ನಿಮ್ ಜೊತೆನೆ ಊಟ ಮಾಡ್ತಾ ಇದ್ದೇನೆ, ಟ್ರಾವೆಲ್ ಮಾಡ್ತಾ ಇದ್ದೇನೆ, ಆದ್ರೆ ನನ್ಗೇನಕ್ಕೆ ಇಷ್ಟೊಂದು ಆಯಾಸ, ಡಿಸ್ಕಂಫರ್ಟು ಅಂತ ಆಗ್ತಾ ಇದೆ ಅಂತ ಕೇಳ್ತಾರೆ. ಅದಕ್ಕೆ ದಾದಿಶಿಯವರು ಅವ್ರ ಮುಖ ನೋಡ್ತಾ ಕೇಳ್ತಾರೆ, ನೀವು ಈ ಕಾರಲ್ಲಿ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಸಿಸ್ಟರ್ ಹೇಳ್ತಾರೆ, ಊಟ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಸರಿ, ಊಟ ಮಾಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರು. ಇನ್ನೊಬ್ಬ ಸಿಸ್ಟರ್ ಜೊತೆ ಮಾತನಾಡ್ತಾ ಊಟ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಏನ್ ಮಾತಾಡ್ತಾ ಇದ್ರಿ ಅಂತ ಕೇಳಿದ್ರು. ಸುಮ್ನೆ ಹಾಗೆ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾ ಇದ್ವಿ ಇಬ್ರು ಅಂತ ಹೇಳಿದ್ರು. ಸೊ ದಾದಿಶಿ ಹೇಳ್ತಾರೆ, ನೀವು ಸುಮ್ನೆ ಹಾಗೆ ಮಾತಾಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇದ್ರಲ್ವಾ, ಅಲ್ಲೇನೆ ನಿಮ್ಮ ಆಂತರಿಕ ಶಕ್ತಿಗಳು ವ್ಯರ್ಥವಾಗಿ ಹೋಗ್ತಾ ಇದ್ವು. ದಾದಿಶಿ ಈ ರೀತಿ ಯಾವತ್ತೂ ಕೂಡ ತಮ್ಮ ಆಂತರಿಕ ಶಕ್ತಿಗಳನ್ನ ವ್ಯರ್ಥ ಮಾಡೋದಿಲ್ಲ. ಸೊ ಅದಕ್ಕೆ ಆ ಆಂತರಿಕ ಶಕ್ತಿ ಬೇಕಾದ ಸಮಯದಲ್ಲಿ ದಾದಿಶಿಯವರ ಶರೀರಕ್ಕೆ ಸಹಾಯ ಮಾಡುತ್ತೆ, ಈ ರೀತಿ ಸಹಯೋಗ ನೀಡುತ್ತೆ ಅಂತ ಹೇಳ್ತಾರೆ. ಆ ಸಿಸ್ಟರ್ ತುಂಬಾ ಆಳವಾಗಿ ಯೋಚನೆ ಮಾಡ್ತಾರಂತೆ ಇದ್ರ ಬಗ್ಗೆ. ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಅನುಭವನ ಹೇಳ್ಕೊಳ್ತಾ ಇದ್ರು. ಹೇಗೆ ನಾವು ದಿನಾಲು ಯೋಗ ಮಾಡ್ತೇವೆ, ಮೆಡಿಟೇಷನ್ ಮಾಡ್ತೇವೆ, ಶಕ್ತಿಯನ್ನ ತುಂಬಿಸ್ಕೊಳ್ತೇವೆ, ಭಗವಂತನ ನೆನಪು ಮಾಡ್ಬಿಟ್ಟು ಅವರ ಶಕ್ತಿಯನ್ನ ನಮ್ಮಲ್ಲಿ ತುಂಬಿಸ್ಕೊಳ್ತೇವೆ. ಆದ್ರೆ ನಾವು ಇಡೀ ದಿನ ಸ್ವಲ್ಪ ನಮ್ಮ ಕರ್ಮಗಳ ಕಡೆ, ನಾವು ನಮ್ಮ ಮಾತುಗಳ ಕಡೆಗೆ ನಾವು ಗಮನ ವಹಿಸ್ಲಿಲ್ಲ ಅಂತಂದ್ರೆ ಆ ಶಕ್ತಿ ಹಿಂಗೆ ವ್ಯರ್ಥವಾಗಿ ಹೋಗ್ತಾ ಇರುತ್ತೆ. ನಮ್ಗೆ ಬೇಕಾದ ಸಮಯದಲ್ಲಿ ಅದರ ಕೊರತೆ ಇರೋ ಕಾರಣ ನಮ್ಗೆ ಶಾರೀರಿಕವಾಗಿ, ಮಾನಸಿಕವಾಗಿನೂ ಕೂಡ ಆಯಾಸ, ಸುಸ್ತು ಈ ರೀತಿ ಅನುಭವ ಆಗುತ್ತೆ, ತೊಂದರೆಗಳನ್ನ ನಾವು ಅನುಭವಿಸ್ತೇವೆ ಅಂತ ಹೇಳ್ಬಿಟ್ಟು ಒಂದು ರಿಯಲ್ ಆಗಿರೋ ಘಟನೆಯನ್ನ ಅವರ ಅನುಭವನ ಹಂಚಿಕೊಳ್ತಾ ಇದ್ವಿ. ಅಂತಂದ್ರೆ ನಾವು ಭಾವನಾತ್ಮಕವಾಗಿ, ಮಾನಸಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಲ್ವಾ, ಈ ಆಂತರಿಕವಾದ ಶಕ್ತಿ ಏನಿದೆ ಅಲ್ವಾ, ಸ್ಪಿರಿಚುವಲ್ ಓರಾ, ಸೂಕ್ಷ್ಮವಾದ ಶಕ್ತಿ ಅಂತ ಏನ್ ಹೇಳ್ತಾರಲ್ವಾ, ಇದು ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಶಾರೀರಿಕವಾಗಿನೂ ಕೂಡ ನಾವು ಏನಿರ್ತೇವೆ, ಎನರ್ಜೆಟಿಕ್ ಆಗಿರ್ತೇವೆ, ಹೆಲ್ದಿ ಆಗಿರ್ತೇವೆ. ಯಾಕಂದ್ರೆ ಮನಸ್ಸು ಸ್ಥಿರವಾಗಿತ್ತು ಅಂತಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಮೇಲೆ, ನಮ್ಮ ಶರೀರದ ಪ್ರತಿಯೊಂದು ಜೀವಕೋಶದ ಮೇಲೆ ಇದು ಸಕಾರಾತ್ಮಕವಾದ ಕಂಪನಗಳ ಹೊರಸೂಸ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಶರೀರನೂ ಕೂಡ ಸ್ವಸ್ಥವಾಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ. ಇಷ್ಟೇ ಅಲ್ಲದೆ ಒಂದು ಸಿಚುವೇಶನ್ ಅನ್ನ ವಿಜುವಲೈಸ್ ಮಾಡಿ. ಇಬ್ಬರ ಮಧ್ಯೆ ಯುದ್ಧ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಯಾವ ತರ ಯುದ್ಧ ನಡೀತಾ ಇದ್ವಲ್ವಾ, ಡಿಫ್ರೆಂಟ್ ಅಸ್ತ್ರಶಸ್ತ್ರಗಳನ್ನ ಅವರು ಏನ್ ಮಾಡ್ತಾ ಇದ್ರು, ಒಬ್ರು ಇನ್ನೊಬ್ಬರ ಮೇಲೆ ಪ್ರಹಾರ ಮಾಡ್ತಾ ಇದ್ರು. ಆ ಅಸ್ತ್ರಶಸ್ತ್ರಗಳು ಎರಡೂ ಕೂಡ ಡಿಕ್ಕಿ ಹೊಡೆದ್ಬಿಟ್ಟು ಭಸ್ಮ ಆಗಿ ಹೋಗ್ತಾ ಇದ್ವು. ಆ ರೀತಿ ಹಿಂದಿನ ಕಾಲದಲ್ಲಿ ಯುದ್ಧವನ್ನ ನೋಡ್ತಾ ಇದ್ವಲ್ವಾ, ಅಂತ ಒಂದು ಘಟನೆಯನ್ನ ವಿಜುವಲೈಸ್ ಮಾಡೋದಾದ್ರೆ, ಒಬ್ರು ಕಂಟಿನ್ಯೂಸ್ ಆಗಿ ಇನ್ನೊಬ್ರ ಮೇಲೆ ಭಿನ್ನ ಭಿನ್ನ ಆಗಿರುವಂತಹ ಅಸ್ತ್ರಗಳಿಂದ ಪ್ರಹಾರ ಮಾಡ್ತಾ ಇದ್ದಾರೆ. ಆದ್ರೆ ಈ ಕಡೆ ಇರುವಂತಹ ವ್ಯಕ್ತಿ ಪ್ರಹಾರ ಮಾಡ್ತಾ ಇಲ್ಲ, ಆದ್ರೆ ತಮ್ಮಲ್ಲಿರುವಂತಹ ಯೋಗದ ಶಕ್ತಿಯಿಂದ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಸುತ್ತಲೂ ಒಂದು ರಕ್ಷಾ ಕವಚವನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಆ ಕಡೆ ಇರುವಂತಹ ವ್ಯಕ್ತಿ ಭಿನ್ನ ಭಿನ್ನ ಆಗಿರುವಂತಹ ಶಕ್ತಿಶಾಲಿ ಆಗಿರುವಂತಹ ತಮ್ಮ ತಪಸ್ಸಿನ ಶಕ್ತಿಯಿಂದ ಏನೆಲ್ಲ ಅಸ್ತ್ರಶಸ್ತ್ರಗಳನ್ನ ಗಳಿಸಿದ್ರಲ್ವಾ, ಅದೆಲ್ಲನೂ ಕೂಡ ಪ್ರಹಾರ ಮಾಡ್ತಾ ಇದ್ದಾರೆ, ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ರೆ ಆ ಎಲ್ಲ ಅಸ್ತ್ರಶಸ್ತ್ರಗಳು ಈ ರಕ್ಷಾ ಕವಚವನ್ನ ತಲುಪ್ತಾ ಇದಾವೆ, ನಷ್ಟ ಆಗಿ ಹೋಗ್ತಾ ಇದಾವೆ, ಇವರನ್ನ ಬಂದು ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ವ್ಯಕ್ತಿ ಪ್ರಹಾರ ಮಾಡಿ ಮಾಡಿ ಸುಸ್ತಾಗಿ ಸೋತ್ಕೊಂಡ್ಬಿಟ್ಟು ವಾಪಸ್ಸು ಹೋಗ್ತಾರೆ. ಅಂತಂದ್ರೆ ಯಾವುದೇ ಒಂದು ಯುದ್ಧ ನಡೀತಾ ಇದೆ, ಸಂಘರ್ಷ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಒಬ್ರು ಪ್ರಹಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಜೊತೆ ನಾವು ಯುದ್ಧ ಮಾಡ್ಬಿಟ್ಟೆ ಗೆಲ್ಬೇಕಂತ ಏನಿಲ್ಲ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಂಡ್ರು ಸಾಕು ಅಲ್ವಾ. ಸೊ ಇಲ್ಲಿ ಹೇಳೋ ಉದ್ದೇಶ ಏನಂತಂದ್ರೆ, ನಮ್ಮ ಜೀವನದಲ್ಲಿ ಎಷ್ಟೋ ಜನರು ನಮ್ಮನ್ನ ನೋಡ್ಬಿಟ್ಟು ಒಂದು ಅಸೂಯೆ ಭಾವನೆಯನ್ನ ಪಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ, ನಮ್ಮ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಇದಕ್ಕೆ ನಾವು ದೃಷ್ಟಿ ಆಗೋದಂತಾನು ಹೇಳ್ತೇವೆ. ಅಥವಾ ಇನ್ನೂ ಕೆಲವೊಬ್ರು ನಮ್ಗೆ ಒಳ್ಳೇದಾಗಬಾರ್ದು ಅಂತ ಹೇಳ್ಬಿಟ್ಟು ಮಾಟ, ಮಂತ್ರ, ತಂತ್ರ ಇಂಥದ್ದೆಲ್ಲ ಮಾರ್ಗವನ್ನ ಹಿಡಿತಾರೆ. ಅಂತಂದ್ರೆ ನಮ್ಗೆ ನೆಗೆಟಿವ್ ಆದ ಎನರ್ಜಿಯನ್ನ ಕಳಿಸ್ತಾ ಇರ್ತಾರೆ. ಇಂಥ ನೆಗೆಟಿವ್ ಆದ ಸೂಕ್ಷ್ಮವಾದ, ಇದೆಲ್ಲ ಅದೃಶ್ಯವಾದ ಸೂಕ್ಷ್ಮವಾದ ಎನರ್ಜಿ ಅಲ್ವಾ, ನಮ್ ಕಣ್ಣಿಗೆ ಏನ್ ಕಾಣಿಸೋದಿಲ್ಲ. ನಾವು ಪ್ರತಿಯೊಬ್ರು ಕೂಡ ಸೂಕ್ಷ್ಮವಾದ ಶಕ್ತಿಯನ್ನ ಹೊರಸೂಸ್ತಾ ಇದ್ದೇವೆ. ನಾವೇನಾದ್ರೂ ನೋಡ್ತೀವಿ, ಅದನ್ನ ಕೇವಲ ಅನುಭವ ಮಾಡ್ತೀವಿ ಅಷ್ಟೇನೆ. ಅದೃಶ್ಯವಾದ ಶಕ್ತಿ ನಮ್ಮಿಂದ ನಿರಂತರವಾಗಿ ಹೊರಸೂಸ್ತಾನೆ ಇದೆ, ಹರಡ್ತಾನೆ ಇದೆ ವಾತಾವರಣದಲ್ಲಿ, ಇನ್ನೊಬ್ಬರಿಗೆ ಅನುಭವ ಕೂಡ ಆಗ್ತಾ ಇದೆ. ಸೊ ಹಾಗೇನೆ ಇನ್ನೊಬ್ರು ನಮ್ಮ ಪ್ರತಿ ಕಳಿಸುವಂತಹ ನಕಾರಾತ್ಮಕವಾದ ಎನರ್ಜಿ ನಮ್ಮ ಮೇಲೆ ಬರ್ತಾ ಇದೆ, ಪ್ರಭಾವ ಬೀರ್ತಾ ಇರುತ್ತೆ. ಆದ್ರೆ ಅದರಿಂದ ಹಾನಿ ಯಾವಾಗ ಆಗುತ್ತೆ ನಮ್ಗೆ ಅಂತಂದ್ರೆ, ಯಾವಾಗ ನಾವು ನಮ್ಮ ಆಂತರಿಕ ಶಕ್ತಿ ಏನಿರುತ್ತೆ ಬಲಹೀನ ಆಗಿರುತ್ತೆ, ದುರ್ಬಲ ಆಗಿರುತ್ತಲ್ವಾ, ನಮ್ಮ ಸ್ಪಿರಿಚುವಲ್ ಓರಾ, ಆಧ್ಯಾತ್ಮಿಕ ಈ ಓರಾ ಶಕ್ತಿ ಏನಿದೆಯಲ್ಲ, ಇದು ದುರ್ಬಲವಾಗಿತ್ತು, ಬಲಹೀನ ಆಗಿತ್ತು ಅಂತಂದ್ರೆ ಅವಾಗ ಅಂತ ಎಲ್ಲ ಬಾಹ್ಯ ನಕಾರಾತ್ಮಕ ಶಕ್ತಿಗಳು ಏನ್ ಮಾಡ್ತವೆ, ನಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡ್ತವೆ. ಆದ್ರೆ ನಾವು ಶಕ್ತಿಶಾಲಿ ಆಗಿದ್ವಿ, ನಾವು ಸ್ಟ್ರಾಂಗ್ ಆಗಿದ್ವಿ ಅಂತಂದ್ರೆ ಇದೇನ್ ಮಾಡುತ್ತೆ ಅಂತಂದ್ರೆ
ನಮ್ಗೆ ಒಂದು ರಕ್ಷಾ ಕವಚದ ತರ ನಮ್ಮನ್ನ ಕಾಪಾಡುತ್ತೆ. ಇನ್ನೊಬ್ರು ಎಷ್ಟೇ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿ ಅಥವಾ ಎಷ್ಟೇ ಒಂದು ಕೆಟ್ಟದಾದ ಶಕ್ತಿಯನ್ನ ನಮಗೆ ಕಳಿಸಿದ್ರು ಕೂಡ ನಮ್ಗೆ ಗೊತ್ತಿಲ್ದೇನೆ ಈ ನಮ್ಮ ಸಕಾರಾತ್ಮಕವಾದ ಓರ ನಮ್ಮನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಅಂತಂದ್ರೆ ನಮ್ಮ ಸಕಾರಾತ್ಮಕವಾಗಿರುವಂತಹ ಸ್ಥಿತಿನೇ ಏನಾಗಿದೆ ನಮ್ಗೊಂದು ರಕ್ಷಾ ಕವಚ ಆಗಿ ನಿರ್ಮಾಣಗೊಳ್ಳುತ್ತೆ. ಹಾಗಿದ್ರೆ ಇದನ್ನ ಯಾವಾಗ್ಲೂ ನಾವು ಚೆನ್ನಾಗಿ ಇಟ್ಕೋಬೇಕು, ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು, ಆ ಎಲ್ಲಾ ನಕಾರಾತ್ಮಕ ಶಕ್ತಿಯಿಂದ ನನ್ನನ್ನು ನಾನು ಸುರಕ್ಷಿತಗೊಳಿಸ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ? ಜಾಸ್ತಿ ಏನ್ ಶ್ರಮದ ಕೆಲಸ ಇಲ್ಲ ಇಲ್ಲಿ. ಕೇವಲ ನಮ್ಮ ಅಸ್ತಿತ್ವದ ಏನು ನಮ್ಮ ಅಸ್ತಿತ್ವ ಇದೆ ಅಲ್ವಾ, ಅದಕ್ಕೆ ನಾವು ಮರಳಬೇಕಾಗಿದೆ. ಹಾಗಂದ್ರೆ ಅರ್ಥ ಏನು? ನಾವು ವಾಸ್ತವದಲ್ಲಿ ಸೂಕ್ಷ್ಮವಾದ ಶಕ್ತಿ ಆತ್ಮ ಆಗಿದ್ದಾವೆ. ನಮ್ಮ ಮೂಲವಾದ ಗುಣಗಳು ಹೇಳಿದಾವೆ: ಶಾಂತಿ, ಶಕ್ತಿ, ಪವಿತ್ರತೆ, ಜ್ಞಾನ, ಸಂತೋಷ, ಆನಂದ, ಪ್ರೀತಿ. ಇವುಗಳು ತುಂಬಾ ಹೈ ಆಗಿರುವಂತಹ ಫ್ರೀಕ್ವೆನ್ಸಿಯನ್ನ ಹೊರಸೂಸ್ತಾ ಇರ್ತವೆ, ಫ್ರೀಕ್ವೆನ್ಸಿಯ ವೈಬ್ರೇಷನ್ಸ್ ಅನ್ನ ಹೊರಸೂಸ್ತಿರ್ತವೆ. ನಾವು ಯಾವಾಗ ಸಂತೋಷವಾಗಿರ್ತೀವಲ್ವಾ, ಲೈಟ್ ಆಗಿರುವಂತಹ ಕಂಪನಗಳು ನಮ್ಮಿಂದ ಹೊರಸೂಸ್ತಿರ್ತವೆ. ಅಂತಂದ್ರೆ ನಮ್ಮ ಕಂಪನಗಳು ಯಾವುದರಿಂದ ನಿರ್ಮಾಣ ಆಗ್ತಿದೆ? ನಮ್ಮ ಆಲೋಚನೆ, ನಮ್ಮ ಭಾವನೆ, ನಮ್ಮ ಉದ್ದೇಶಗಳಿಂದ ನಮ್ಮ ಕಂಪನಗಳು ನಿರ್ಮಾಣಗೊಳ್ತಾ ಇದಾವೆ. ನಮ್ಮಿಂದ ನಿರಂತರವಾಗಿ ಮೊದಲು ನಮ್ಮ ಶರೀರ ತುಂಬೆಲ್ಲ ಹರಡ್ತವೆ, ಆಮೇಲೆ ಈ ವಾತಾವರಣದಲ್ಲಿ ಹರಡ್ತಾ ಇರ್ತವೆ. ಹೇಗೆ ಆ ಪರ್ಫ್ಯೂಮ್ ಸುಗಂಧ ನಮ್ಮ ಶರೀರದಿಂದ ವಾತಾವರಣದಲ್ಲಿ ಹರಡುತ್ತೆ, ನಾವು ಯಾರನ್ನೇ ಭೇಟಿ ಆದ್ರೂ ಅವ್ರಿಗೂ ಕೂಡ ಅನುಭವ ಆಗುತ್ತಲ್ವಾ, ಹಾಗೆ ನಮ್ಮ ಆಲೋಚನೆಗಳು ಏನಿದಾವಲ್ವಾ ಅದರದ್ದು ಒಂದು ಕಂಪನಗಳ ಸೂಕ್ಷ್ಮವಾದ ಅದೃಶ್ಯ ಶಕ್ತಿ ನಿರ್ಮಾಣಗೊಳ್ತಾ ಇದೆ. ಅದು ಕಂಪನಗಳ ರೂಪದಲ್ಲಿ ಹೊರಸೂಸ್ತಾ ಇದೆ. ಅದು ಇನ್ನೊಬ್ಬರಿಗೆ ಅನುಭವ ಆಗುತ್ತೆ. ನಮ್ಮ ಮಾತುಗಳಿಗಿಂತ ಗಟ್ಟಿಯಾಗಿ ಜೋರಾಗಿ ಇನ್ನೊಬ್ಬರಿಗೆ ಅನುಭವ ಆಗೋದು ಅಂತಂದ್ರೆ ನಮ್ಮಿಂದ ಹೊರಸೂಸ್ತಾ ಇರುವಂತಹ ಈ ಕಂಪನಗಳ ಶಕ್ತಿ. ಎಷ್ಟೋ ಬಾರಿ ನೋಡಿ, ಇನ್ನೊಬ್ಬರ ಮಾತನ್ನ ಅವ್ರು ಸರಿಯಾದ ಶಬ್ದಗಳನ್ನ ಬಳಸ್ಬಿಟ್ಟು ಮಾತಾಡ್ತಾ ಇದ್ದಾರೆ, ಆದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ. ಆ ಮಾತುಗಳಲ್ಲಿ ಕೂಡ ನಾವು ತಪ್ಪನ್ನೇ ಹುಡುಕ್ತಾ ಇರ್ತೇವೆ. ಯಾಕೆ ಅಂತಂದ್ರೆ ಅವ್ರ ಮಾತುಗಳಿಗಿಂತ ಅವರಿಂದ ಹೊರಸೂಸ್ತಾ ಇರುವಂತಹ ಕಂಪನಿಗಳನ್ನ ನಾವು ಅನುಭವ ಮಾಡ್ತಾ ಇದ್ವಿ. ಸೊ ಆ ಕಂಪನಿಗಳು ಚೆನ್ನಾಗಿಲ್ಲ, ಸರಿಯಾದ ಎನರ್ಜಿ ಇಲ್ಲ ಅಂತಂದ್ರೆ, ಅವ್ರ ಮನಸ್ಸಿನಲ್ಲಿ ಏನಾದ್ರೂ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರು ಅಂತಂದ್ರೆ ನೆಗೆಟಿವ್ ಆದ ಕಂಪನಿಗಳನ್ನ ಹೊರಸೂಸ್ತಾ ಇದ್ದಾರೆ. ನೆಗೆಟಿವ್ ಆಗಿರುವಂತಹ ಕಂಪನಿಗಳ ಎನರ್ಜಿ ಭಾರಿತನದಿರುತ್ತೆ, ಒಂಥರ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ, ಒಂಥರ ಬಂಧನದ ಎನರ್ಜಿ ಆಗುತ್ತೆ. ಸೊ ಆರಾಮ ಅನ್ಸೋದಿಲ್ಲ ಆ ಎನರ್ಜಿ ಅನುಭವ. ಸೊ ಅವಾಗ ಏನ್ ಮಾಡ್ತೇವೆ ನಾವು, ಅವ್ರ ಕೋಪದಲ್ಲಿ ಒಳಗಡೆ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ರೆ, ಆದ್ರೂ ಹೊರಗಡೆ ಶಾಂತವಾಗಿ ಮಾತಾಡ್ತಾ ಇದ್ರೆ, ಅವ್ರ ಕೋಪದ ಎನರ್ಜಿ ಅವ್ರ ಶಬ್ದಗಳಲ್ಲಿ ಕೂಡ ಪ್ರವಾಹಿಸ್ತಾ ಏನ್ ಮಾಡುತ್ತೆ, ನಮ್ಮನ್ನ ತಲುಪುತ್ತೆ, ನಮ್ಗೆ ಅನುಭವ ಆಗ್ತಾ ಇರುತ್ತೆ. ಸೊ ಅವ್ರ ಸರಿಯಾದ ಶಬ್ದ ಬಳಸ್ತಾ ಇದ್ರು ಅವ್ರು ಸಿಟ್ಟಿನಿಂದ ಮಾತಾಡ್ತಾ ಇದಾರೆ ಅಥವಾ ಅವರು ಈ ತರ ಮಾತಾಡ್ತಾ ಇದಾರೆ ಅಂತ ನಾವು ಅದರಲ್ಲಿ ತಪ್ಪು ಕಂಡುಹಿಡಿತೇವೆ. ಯಾಕೆ ಅಂತಂದ್ರೆ ಎನರ್ಜಿ ಅನುಭವ ನಮ್ಗಿಲ್ಲಿ ಆಗ್ತಾ ಇದೆ. ಮತ್ತು ನಾವು ಕೂಡ ಒಳಗಡೆ ನಾವು ಯಾವ ರೀತಿ ಎನರ್ಜಿಯನ್ನ ರಚನೆ ಮಾಡ್ತಾ ಇದೀವಿ ನಮ್ಮ ಸಂಕಲ್ಪಗಳಿಂದ, ಭಾವನೆಗಳಿಂದ, ಅದೇ ರೀತಿ ಎನರ್ಜಿಯಿಂದ ಹೊರಗಿನ ಜಗತ್ತನ್ನು ಕೂಡ ನೋಡ್ತೇವೆ. ಉದಾಹರಣೆ ನೋಡೋದಾದ್ರೆ, ನಾನು ಭಯಭೀತಳಾಗಿದ್ದೀನಿ, ಒಳಗಡೆ ತುಂಬಾ ಭಯ ಆಗ್ತಿದೆ ನನ್ಗೆ. ಅವಾಗ ಇಡೀ ಜಗತ್ತನ್ನ ನೋಡಿದಾಗ ನನಗೆ ಹೇಗೆ ಅನ್ಸುತ್ತೆ ಅಂತಂದ್ರೆ, ಇಲ್ಲಿ ಪ್ರತಿಯೊಬ್ರು ನನ್ಗೆ ಏನ್ ಮಾಡ್ತಾ ಇದಾರೆ, ಭಯ ಪಡಿಸ್ತಾ ಇದಾರೆ, ಗಾಬರಿಗೊಳಿಸ್ತಾ ಇದಾರೆ ಅಂತಾನೆ ಅನ್ಸುತ್ತೆ. ಸೊ ಅಂದ್ರೆ ನಾನು ಆಂತರಿಕವಾಗಿ ಸ್ಥಿರವಾಗಿದ್ದೀನಿ ಅಂತಂದ್ರೆ, ಇನ್ನೊಬ್ಬರಿಗೆ ಸವಾಲ್ ಅನ್ಸುವಂತಹ ಸಿಚುವೇಶನ್ಗಳಲ್ಲಿ ನನ್ಗೆ ಅವಕಾಶಗಳು ಕಾಣಿಸ್ತವೆ. ಆ ಅವಕಾಶಗಳನ್ನ ಬಳಸ್ಕೊಂಡು ನಾವು ಜೀವನದಲ್ಲಿ ಮುಂದುವರಿಬಹುದು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನಾನು ಆಂತರಿಕವಾಗಿ ಸ್ಥಿರವಾಗಿದ್ದೇನೆ. ಸೊ ಅವಾಗ ಏನನ್ಸುತ್ತೆ, ನನ್ಗೆಲ್ಲಾನು ಕೂಡ ನಾನು ಶಾಂತವಾಗಿ ನೋಡೋದ್ರಿಂದ ನನ್ಗೆಲ್ಲ ಅವಕಾಶಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಅಂತಂದ್ರೆ ನಾವು ಆಂತರಿಕವಾಗಿ ಹೇಗ್ ಭಾವಿಸ್ತಿರ್ತೇವೆ ಹಾಗೆ ಬಾಹ್ಯ ಜಗತ್ತನ್ನು ಕೂಡ ನೋಡ್ತೇವೆ. ಮತ್ತು ಇನ್ನೊಬ್ರು ಕೂಡ ನಮ್ಮನ್ನ ಅವ್ರು ಏನ್ ಮಾತಾಡ್ತಾ ಇದಾರೆ ಅನ್ನೋಕ್ಕಿಂತ ಅವ್ರು ಹೇಗೆ ನಮ್ಮ ಬಗ್ಗೆ ಎನರ್ಜಿನ ಕ್ರಿಯೇಟ್ ಮಾಡ್ತಾ ಇದಾರೆ ಅದನ್ನು ಕೂಡ ನಾವ್ ಏನ್ ಮಾಡ್ತೇವೆ, ಅನುಭವ ಮಾಡ್ತೇವೆ. ಅಂತಂದ್ರೆ ಸೂಕ್ಷ್ಮವಾಗಿ ನಾವೆಲ್ಲರೂ ಕೂಡ ನಿರಂತರವಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೇವೆ, ಎನರ್ಜಿ ಅನುಭವನ ಮಾಡ್ತಾ ಇರ್ತೇವೆ. ಇದಕ್ಕೆ ಅವರ ಆಭಾಮಂಡಲ ಅಥವಾ ಶಕ್ತಿಯ ಕ್ಷೇತ್ರ ಅಂತಾನು ಹೇಳಿ ಕರೀತಾರೆ. ಸೊ ಈ ಓರ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಶುಭ್ರವಾಗಿರುತ್ತೆ, ಚೆನ್ನಾಗಿರುತ್ತೆ, ಕ್ಲೀನ್ ಆಗಿರುತ್ತಲ್ವಾ, ಅಷ್ಟು ನಮ್ಮ ಮುಖದಲ್ಲಿ ಒಂದು ದೈವಿಕ ಕಳೆ ಅನ್ನೋದಿರುತ್ತೆ, ಒಂದು ಆಧ್ಯಾತ್ಮಿಕ ತೇಜಸ್ ಅನ್ನೋದಿರುತ್ತೆ. ನಮ್ಮ ಮಾತುಗಳಲ್ಲಾಗಿರ್ಬೋದು, ನಮ್ಮ ವ್ಯವಹಾರದಲ್ಲಾಗಿರ್ಬೋದು, ನಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು, ಆ ಆಧ್ಯಾತ್ಮಿಕ ಪ್ರಕಾಶ, ಆ ಹೊಳಪು, ಆ ತೇಜಸ್ಸು ಅನ್ನೋದು ಕಾಣಿಸುತ್ತೆ. ಅದಕ್ಕೆ ನೋಡಿ, ಕೆಲವೊಬ್ಬರನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ, ಅವ್ರು ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕನ್ಸುತ್ತೆ. ಒಂದು ದೈವಿಕ ಆಕರ್ಷಣೆ ಅವ್ರ ಮುಖದಿಂದ ನಮ್ಮನ್ನ ಆಕರ್ಷಿತರನ್ನಾಗಿ ಮಾಡ್ತಾ ಇದೆ. ಬಹಳ ಶುದ್ಧವಾದ ಆಕರ್ಷಣೆ ಅದು, ಆಕ್ಚುಲಿ ಅಲೌಕಿಕವಾದ ಒಂದು ಆಕರ್ಷಣೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಅವ್ರ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕನ್ಸುತ್ತೆ, ಅವ್ರ ಸಾನ್ನಿಧ್ಯದಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಕಳಿಬೇಕು ಅಂತ ಅನ್ಸುತ್ತೆ ನಮ್ಗೆ. ಅಷ್ಟು ಒಂದು ಏಂಜಲಿಕ್ ಸ್ಟೇಜ್ ಅವ್ರದ್ದು, ಆ ತರ ಕಂಪನಿಗಳನ್ನು ಅವರು ಹೊರಸೂಸ್ತಾ ಇರ್ತಾರೆ. ಅದೇ ಕೆಲವೊಬ್ರ ಜೊತೆ ಇದ್ರೆ ಯಾವಾಗಪ್ಪ ಇಲ್ಲಿಂದ ಹೋಗ್ತೀನಿ ನಾನು ಅಂತ ಅನಿಸ್ತಿರುತ್ತೆ. ಅಂತಂದ್ರೆ ಅವರ ಆಂತರಿಕ ಶಕ್ತಿಯನ್ನ ನಾವು ಅವರ ಓರಾದಿಂದ ಹೊರ ಹೊಮ್ತಾ ಇರುವಂತಹ ಶಕ್ತಿ ಅನುಭವನ ನಾವು ಮಾಡ್ತಾ ಇರ್ತೇವೆ. ಸೊ ಹಾಗಿದ್ರೆ ನಮ್ದು ಒಂದು ಚೆನ್ನಾಗಿರುವಂತಹ ವ್ಯಕ್ತಿತ್ವ ಅಥವಾ ನಮ್ಮಿಂದನೂ ಚೆನ್ನಾಗಿರುವಂತಹ ದೈವಿಕ
ಕಂಪನಗಳು ಹೊರಸೂಸ್ಬೇಕು ಅಂತಂದ್ರೆ ನಾವು ನಮ್ಮ ಅಸ್ತಿತ್ವಕ್ಕೆ ಮರಳಬೇಕಾಗಿದೆ. ಅಂತಂದ್ರೆ ನಮ್ಮ ಮೂಲ ಗುಣಗಳ ಸ್ವರೂಪದಲ್ಲಿ ನಾವಿರ್ಬೇಕಾಗಿದೆ. ಶಾಂತವಾಗಿರ್ಬೇಕಾಗಿದೆ, ಸ್ಥಿರವಾಗಿರ್ಬೇಕಾಗಿದೆ, ಸಂತೋಷವಾಗಿರ್ಬೇಕಾಗಿದೆ, ಆನಂದದಿಂದ ಇರ್ಬೇಕಾಗಿದೆ, ಪ್ರೀತಿಯಿಂದ ಇರ್ಬೇಕಾಗಿದೆ. ಸೊ ದಯೆ ಕರುಣೆಗಳಿಂದ ಇರ್ಬೇಕಾಗಿದೆ ನಾವು. ಸೊ ಇದೆಲ್ಲ ಇರ್ಬೇಕು ಅಂತಂದ್ರೆ ಗಮನ ವಹಿಸ್ಬೇಕು ಅಷ್ಟೇನೆ. ಇವೆಲ್ಲ ನಮ್ಮ ಮೂಲ ಗುಣಗಳಾಗಿದ್ದಾವೆ. ಆದ್ರೆ ಇವುಗಳನ್ನ ನಾವೇನ್ ಮಾಡ್ಬೇಕಾಗಿದೆ, ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ಈ ಸ್ಥಿತಿಯಲ್ಲಿ ಸ್ಥಿತ ಆಗುವಂತ ಅಭ್ಯಾಸ ಮಾಡ್ಬೇಕಾಗಿದೆ. ಸೊ ಅಂತಂದ್ರೆ ಒಂದು, ನಾವು ದಿನಾಲು ಧ್ಯಾನ ಮಾಡ್ತಾ ಏನ್ ಮಾಡ್ತೀವಿ, ನಮ್ಮ ಮೂಲಗಳ ಗುಣಗಳನ್ನ ಸ್ಮರಣೆ ಮಾಡ್ಕೊಳ್ತೇವೆ, ಅವುಗಳ ಅಭ್ಯಾಸ ಮಾಡ್ತೇವೆ. ನಮ್ಮ ಎನರ್ಜಿಯನ್ನ ಕಡಿಮೆ ಮಾಡುವಂತಹ ಈ ಅವಗುಣಗಳೇನಿದಾವೆ, ಅವಗುಣಗಳ ಸಂಸ್ಕಾರಗಳೇನಿದಾವೆ, ಸ್ವಭಾವಗಳೇನಿದಾವೆ, ಕೋಪ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ಜಲಸಿ ಆಗಿರ್ಬೋದು, ಈರ್ಷ್ಯೆ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಇವೆಲ್ಲಾನು ಏನ್ ಮಾಡ್ತವೆ, ನಮ್ಮ ಎನರ್ಜಿಯನ್ನ ಸಕ್ ಮಾಡ್ತವೆ, ಹೀರ್ಕೊಳ್ತವೆ, ನಷ್ಟ ಮಾಡ್ತವೆ. ಇದರಿಂದ ನಮ್ಮ ಆತ್ಮಿಕ ಕಳೆ ಏನಿದೆಯಲ್ಲ, ಹೊಳಪು ಏನಿದೆಯಲ್ಲ, ಪ್ರಕಾಶ ಏನಿದೆಯಲ್ಲ, ಅದು ಕುಂದತ್ತೆ, ಕಡಿಮೆ ಆಗುತ್ತೆ. ಆ ಹೊಳಪು ನಮಗೂ ಅನುಭವ ಆಗೋದಿಲ್ಲ. ಇಷ್ಟೊಂದು ನಾನು ಧ್ಯಾನ ಮಾಡ್ತೇನೆ, ಆಧ್ಯಾತ್ಮಿಕ ಸ್ಟಡಿ ಮಾಡ್ತೇನೆ, ಈ ಮಾರ್ಗದಲ್ಲಿ ನಡೀತೇನೆ, ಸಾತ್ವಿಕ ಆಹಾರವನ್ನೇ ಸೇವಿಸ್ತೇನೆ, ಆದ್ರೂ ನನ್ನ ಸ್ವಭಾವದಲ್ಲಿ, ಸಂಸ್ಕಾರದಲ್ಲಿ ಏನು ಬದಲಾವಣೆನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ನಮಗೂ ಕೂಡ ಅನುಭವ ಆಗುತ್ತಲ್ವಾ. ಯಾಕೆ ಅಂದ್ರೆ ನಾನು ಸಂಪಾದನೆ ಮಾಡ್ತಿರುವಂತಹ ಎನರ್ಜಿ ವ್ಯರ್ಥ ಆಗೋದನ್ನ ನಾನು ತಡೀತಾ ಇಲ್ಲ. ಅದಕ್ಕೆ ಮೊದಲು ಸಂಪಾದನೆ ಅಂತ ಮಾಡ್ತಾ ಇದೀವಿ, ಧ್ಯಾನದಂತ ಒಳ್ಳೆಯ ಅಭ್ಯಾಸಗಳನ್ನ ಮಾಡ್ತಾ ನಮ್ಮ ಮೂಲ ಗುಣಗಳನ್ನ ನಾವು ಅಭ್ಯಾಸ ಮಾಡ್ತಾ ಇದೀವಿ, ನಮ್ಮ ಅವಗುಣಗಳಂತಹ ಸಂಸ್ಕಾರಗಳನ್ನ ಪರಿವರ್ತನೆ ಮಾಡ್ಕೊಳ್ಳುವಂತಹ ಪರಿಶ್ರಮ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಈ ನಮ್ಮ ಎನರ್ಜಿನ ಲೀಕ್ ಮಾಡುವಂತಹ ಈ ಚಿಕ್ಕ ಚಿಕ್ಕ ಅಭ್ಯಾಸಗಳು, ರೂಢಿಗಳೇನಿದಾವಲ್ವಾ, ಇದು ಇಡೀ ಜಗತ್ತು, ಇದ್ರಲ್ಲಿ ಏನ್ ದೋಷ ಇಲ್ಲ, ಇದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳ್ತಾ ಇದೆಯಲ್ವಾ. ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ದೌರ್ಬಲ್ಯವನ್ನ ನೋಡೋದು, ಅದ್ರ ಬಗ್ಗೆ ಟೀಕೆ ಮಾಡೋದು, ನಗುವುದು, ಇದೇನ್ ತಪ್ಪೇನಿಲ್ವಲ್ಲ, ನಿಜ ಇರೋದನ್ನೇ ನಾವು ಮಾತಾಡ್ತಿರೋದಲ್ಲ ಅಂತ ಹೇಳ್ಬಿಟ್ಟು ಏನು ಸಾಮಾನ್ಯ ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಲ್ಲ. ಇಂತಹ ಸಾಮಾನ್ಯ ಅಭ್ಯಾಸಗಳು ನಾವು ಇದರಿಂದ ದೂರ ಇರಬೇಕಾಗಿದೆ. ಯಾಕೆಂದ್ರೆ ನಮ್ಗೆ ನಮ್ಮ ಆಂತರಿಕ ಶಕ್ತಿಗಳನ್ನ ಉಳಿಸ್ಕೊಳ್ಬೇಕಾಗಿದೆ. ನಮ್ಮ ಗುರಿ ಉದ್ದೇಶ ನಮ್ಮ ಜೀವನದಲ್ಲಿ ಏನಿದೆ, ನಾವು ಶಕ್ತಿಶಾಲಿಯಾಗಿರ್ಬೇಕು, ಅಂತಹ ಶಕ್ತಿಯ ಕಂಪನಗಳನ್ನ ಹೊರಸೂಸ್ಬೇಕು. ಇದರಿಂದ ಈ ವಾತಾವರಣದಲ್ಲಿ ಕೂಡ ಏನಾಗುತ್ತೆ, ಒಳ್ಳೆಯ ಕಂಪನಗಳು ಏನಾಗ್ತವೆ, ಹೊರ ಹೊಮ್ತವೆ, ಅದರ ಎನರ್ಜಿಯನ್ನ ಬದಲಾವಣೆ ಮಾಡ್ತವೆ. ನಮ್ಮ ಮನೆಯ ಎನರ್ಜಿ ನಾವೇನು ಕಂಪನಗಳನ್ನ ಹೊರಸೂಸ್ತಾ ಇದ್ದೇವೆ ಅದರಿಂದನೇ ತಯಾರಾಗುತ್ತೆ. ಕೆಲವೊಬ್ರು ಮನೆಗೆ ಹೋದ್ರೆ ಸ್ವರ್ಗದ ತರ ಇದೆ ಅದಪ್ಪ ಇವ್ರ ಮನೆ, ಇಲ್ಲಿ ಪ್ರೀತಿ ಇದೆ, ಇಲ್ಲಿ ಸಹಯೋಗ ಇದೆ, ಇಲ್ಲಿ ಕಾಳಜಿ ಇದೆ, ಸೊ ಇವ್ರ ಮನೆಯಲ್ಲಿ ಎಲ್ಲಾ ಸದ್ಗುಣಗಳು ವಾಸ ಮಾಡ್ತಾ ಇದಾವೆ ಅಂತ ಅನ್ಸುತ್ತೆ. ಅಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಸಮಯ ಕಳಿಬೇಕು ಅಂತ ಅನ್ಸುತ್ತೆ. ಅದೇ ಕೆಲವೊಬ್ರು ಮನೆಗೆ ಹೋದ್ರೆ ಅಪ್ಪ ನರಕ ತರ ಅನಿಸ್ತಾ ಇದೆ, ಎಷ್ಟಾದ್ರೂ ಜಗಳ ಮಾಡ್ತಿರೋ, ಒಬ್ಬರ ಬಗ್ಗೆ ಇನ್ನೊಬ್ರು ಕಂಪ್ಲೇಂಟ್, ಒಂಚೂರು ಹೊಂದಾಣಿಕೆ ಅನ್ನೋದಿಲ್ಲ, ಯಾವಾಗ ಅವ್ರ ಮನೆಯಿಂದ ಬರ್ತೀನೋ ಅಂತ ಅನಿಸ್ಬಿಡ್ತು ಅನ್ಸುತ್ತೆ. ಅಲ್ಲಿ ಕೋಪ, ಈರ್ಷ್ಯ, ದ್ವೇಷನೇ ಆಳ್ವಿಕೆ ಮಾಡ್ತಾ ಇದ್ದೇವೆ ಅವ್ರ ಮನೆ ಅಂತ ಅನ್ಸುತ್ತೆ ಅಲ್ವಾ. ಸೊ ಅಂತಂದ್ರೆ ಮನೆಯ ವಾತಾವರಣನೂ ಕೂಡ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು ಯಾವ ರೀತಿಯ ಆಲೋಚನೆಗಳು ಮಾಡ್ತಾ ಇದ್ದಾರೆ, ಅವ್ರ ಆಲೋಚನೆಗಳಿಂದ ಹೊರಹೊಮ್ತಾ ಇರುವಂತಹ ಕಂಪನಗಳ ಶಕ್ತಿಯಿಂದನೇ ಏನಾಗ್ತಾ ಇದೆ, ನಿರ್ಮಾಣಗೊಳ್ತಾ ಇದೆ. ಮತ್ತು ಆಫೀಸಲ್ಲೇ ಆಗಿರ್ಬೋದು, ಟೀಮಲ್ಲೇ ಆಗಿರ್ಬೋದು, ಒಂದು 10-15 ಜನ ಇದೆ ಅಂತಂದ್ರೆ ಆಫೀಸಲ್ಲಿ ನಾವು ಕುಳಿತುಕೊಳ್ಳುವಂತಹ ಸ್ಥಳ ಏನಿದೆ ಅಲ್ವಾ, ಆ ಸ್ಥಳದ ಎನರ್ಜಿನೂ ಕೂಡ ಅಲ್ಲಿ ಕುಳಿತುಕೊಂಡಿರುವಂತಹ ನಾವು ಯಾವ ಶಕ್ತಿಯನ್ನು ಹೊರಹೊಮ್ಮಿಸ್ತಾ ಇದ್ದೇವೆ ಅದರಿಂದ ನಿರ್ಮಾಣ ಆಗ್ತಿರುತ್ತೆ. ಅದರಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಯಾವಾಗ್ಲೂ ಶಾಂತವಾಗಿರ್ತಾರೆ, ಸ್ಥಿರವಾಗಿರ್ತಾರೆ, ಸಮಸ್ಯೆಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಅದಕ್ಕೆ ಸಮಾಧಾನದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂತಂದ್ರೆ ಅವ್ರು ಯಾವಾಗ ಆ ಸ್ಥಳದಲ್ಲಿ ಇರ್ತಾರಲ್ವಾ, ಎಲ್ಲರೂ ಕೂಡ ಒಂದು ಹಗುರತೆಯ, ಒಂದು ಸುರಕ್ಷತೆಯ ಅನುಭವನ ಮಾಡ್ತಾರೆ. ಸೊ ಅಲ್ವಾ, ಎಷ್ಟೋ ಬಾರಿ ಕೇಳ್ತೀವಲ್ಲ, ಇವ್ರೊಬ್ರು ಇದ್ರೆ ನಮ್ಮ ಟೀಮಲ್ಲಿ ಎಂತ ಚಾಲೆಂಜ್ ಬಂದ್ರು ನಾವು ಎದುರಿಸ್ತೀವಿ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಬ್ರು ಅವರ ಎನರ್ಜಿ ಲೀಕ್ ಆಗದೆ ಇರೋಂಗೆ ಅವ್ರು ಏನ್ ಮಾಡ್ತಾ ಇದಾರೆ, ತಮ್ಮನ್ ತಾವು ಸುರಕ್ಷೆ ಮಾಡ್ಕೊಳ್ತಾ ಇದ್ದಾರೆ. ತಮ್ಮನ್ ತಾವು ಸುರಕ್ಷೆ ಮಾಡ್ಕೊಳ್ಳೋದ್ರ ಜೊತೆಗೆ ಹೊರಗಡೆ ಏನು ಹೊರಹೊಮ್ಮಿಸ್ತಾ ಇದ್ದಾರೆ, ಅವರು ಒಂದು ಒಳ್ಳೆಯ ಸಕಾರಾತ್ಮಕ ಎನರ್ಜಿಯನ್ನ ಹೊರಹೊಮ್ಮಿಸ್ತಾ ಇದ್ದಾರೆ. ಅದು ಎಲ್ರಿಗೂ ಕೂಡ ಒಂದು ಆರಾಮದ ಅನುಭವವನ್ನ ನೀಡ್ತಾ ಇದೆ. ಆದ್ರಿಂದ ನಾವು ನಮ್ಮ ಮೂಲ ಗುಣಗಳ ಅಭ್ಯಾಸವನ್ನ ಮಾಡಬೇಕಾಗಿದೆ. ದಿನಾಲು ಕೂಡ ಧ್ಯಾನದಂತಹ ಸಕಾರಾತ್ಮಕ ಅಭ್ಯಾಸಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ನಮ್ ಜೊತೆ ನಾವು ಕನೆಕ್ಟ್ ಆಗ್ತೇವೆ. ಮತ್ತು ನಮ್ಮ ಏನು ಬೇಡವಾದ ಬಲಹೀನ ಸಂಸ್ಕಾರಗಳೇನಿದಾವಲ್ಲ, ನಮ್ಮ ಶಕ್ತಿಯನ್ನ ಹೀರ್ಕೊಳ್ಳುವಂತಹ ಸಂಸ್ಕಾರಗಳೇನಿದಾವಲ್ವಾ, ಯಾರೇ ನೋಡಿ ಕಡಿಮೆ ಶಕ್ತಿಯಲ್ಲಿ ಇದ್ರು ಅಂತಂದ್ರೆ ಅವ್ರು ಇನ್ನೊಬ್ರ ಶಕ್ತಿಯನ್ನು ಕೂಡ ಕಡಿಮೆಗೊಳಿಸ್ತಿರ್ತಾರೆ. ಅಂತಂದ್ರೆ ಒಬ್ರು ಕೋಪದಲ್ಲಿ ಇದ್ದಾರೆ ಅಂತಂದ್ರೆ ಅವ್ರ ಆಂತರಿಕ ಶಕ್ತಿ ಕಡಿಮೆ ಆಗಿದೆ. ಇವಾಗ ಅವ್ರು ಏನ್ ಮಾಡ್ತಾರೆ, ಜೋರಾಗಿ ಕಿರ್ಚಾಡಿ ಅಥವಾ ಜೋರಾಗಿ ಮಾತಾಡಿ ಏನ್ ಮಾಡ್ತಿರ್ತಾರೆ, ಇನ್ನೊಬ್ರ ಕೋಪವನ್ನು ಕೂಡ ಟ್ರಿಗರ್ ಮಾಡ್ತಿರ್ತಾರೆ. ಅಂದ್ರೆ ಏನ್ ಮಾಡಿದ್ರು ಅವರು, ತಮ್ಮ ಎನರ್ಜಿ ಅಂತೂ ತಾವು ನಷ್ಟ ಮಾಡ್ಕೊಂಡಿದ್ದಾರೆ, ಇನ್ನೊಬ್ಬ ಎನರ್ಜಿಯನ್ನು ಕೂಡ ಏನ್ ಮಾಡ್ತಾ ಇದಾರೆ, ನಷ್ಟ ಮಾಡ್ತಾ ಇದಾರೆ. ಅದಕ್ಕೆ ಸಂಘದ ರಂಗು ಅಂಟುತ್ತೆ ಅಂತ ಹೇಳ್ತಾರೆ ನೋಡಿ. ಈ ಎಂತವರ ಜೊತೆಯಲ್ಲಿ ಇರ್ತೀವಿ ನಾವು ಕೂಡ ಅದೇ ತರ ಆಗ್ತೀವಿ ಅಂತ ಹೇಳ್ತಾರೆ. ಅಂತಂದ್ರೆ ಅವ್ರು ಲೋ ಎನರ್ಜಿಯಲ್ಲಿ ಇದ್ರು ಅಂತಂದ್ರೆ ನಮ್ಮ ಎನರ್ಜಿನೂ ಕೂಡ ಏನಾಗ್ತಿರುತ್ತೆ, ಅವ್ರ ಜೊತೆ ಬೆರೆತು ನಾವು ನಮ್ಮ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ ಅಂತಂದ್ರೆ ನಮ್ಮ ಎನರ್ಜಿ ಕೂಡ ಏನಾಗ್ಬಿಡುತ್ತೆ, ಲೋ ಆಗ್ಬಿಡುತ್ತೆ. ಸ್ವಲ್ಪ ದಿನದಲ್ಲಿ ನಾವು ಕೂಡ ಕೋಪ ಮಾಡೋದು, ಕಿರ್ಚಾಡೋದು, ಜೋರಾಗಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯಾವಾಗ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಲಿಲ್ಲ ಅಂತಂದ್ರೆ. ನಾವೆಲ್ಲರ ಜೊತೆ ಇರ್ಬೇಕಾಗಿದೆ, ಎಲ್ಲರ ಜೊತೆ ಕುಳಿತುಕೊಳ್ಬೇಕಾಗಿದೆ, ಎಲ್ಲರ ಜೊತೆ ಕಾರ್ಯ ವ್ಯವಹಾರ ಮಾಡ್ಬೇಕಾಗಿದೆ. ಆದ್ರೆ
ನಿರಂತರವಾಗಿ ಈ ಮಾತಿನ ಕಡೆಗೆ ಗಮನ ಕೊಡಬೇಕಾಗಿದೆ. ಎಂತ ಅಭ್ಯಾಸಗಳು, ಮಾತುಗಳು, ವ್ಯವಹಾರಗಳು ನನ್ನ ಆಂತರಿಕ ಶಕ್ತಿಯನ್ನ ಸೋರುವಿಕೆ ಮಾಡ್ತಾ ಇದಾವಲ್ವಾ, ಅವುಗಳನ್ನ ಬಂದ್ ಮಾಡ್ಬೇಕಾಗಿದೆ, ಪರಿವರ್ತನೆ ಮಾಡ್ಬೇಕಾಗಿದೆ. ಗಾಸಿಪ್ ಬದಲಾಗಿ ಆಶೀರ್ವಾದಗಳನ್ನ ಕಳಿಸ್ಬೇಕಾಗಿದೆ. ಸಕಾರಾತ್ಮಕ ಅಭ್ಯಾಸ ಮಾಡ್ಬೇಕಾಗಿದೆ. ಒಳ್ಳೆಯ ಮಾತುಗಳನ್ನೇ, ನನ್ನ ಎನರ್ಜಿನೂ ಕೂಡ ಚೆನ್ನಾಗಾಗಬೇಕು. ಅದರಿಂದ ಇನ್ನೊಬ್ರಿಗೂ ಕೂಡ ಶಕ್ತಿಯನ್ನ ನೀಡುವಂತಹ ಮಾತುಗಳನ್ನ ನಾವು ಆಡ್ತಾ ಇದ್ವಿ ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿಯನ್ನ ನಾವೇನ್ ಮಾಡ್ಕೊಳ್ತಾ ಇದೀವಿ, ತುಂಬಿಸ್ಕೊಳ್ತಾ ಇದ್ವಿ. ಅದರ ಜೊತೆಗೆ ಜಮಾ ಕೂಡ ಮಾಡ್ಕೊಳ್ತಾ ಇದ್ವಿ. ಒಂದು ಸುಂದರವಾದ ದೈವಿಕ ಕಳೆ ಇರುವಂತಹ ವ್ಯಕ್ತಿತ್ವವನ್ನ ನಾವೇನ್ ಮಾಡ್ಕೊಳ್ತೀವಿ, ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿತ್ತು ಅಂತಂದ್ರೆ ನೀವು ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ಕೇಳಬಹುದಾಗಿದೆ. ಮತ್ತು ನೇರವಾಗಿ ನಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.